ಮಧ್ಯದಿ ರಾಮ ರಾಮಚಂದ್ರ ಎಲ್ಲಿರುವೆ ರಾಘವ ಎಲ್ಲಿರುವೆ ರಾಘವ ಕಾನನ ಮಧ್ಯ ಎಲ್ಲಿರುವೆ ರಾಘವ ಕಾನನ ಮಧ್ಯ ಅಲೆದಲೆದು ನಾ ಅಡವಿಯಳೆಂದು ಅಣ್ಣ ರಾಮಚಂದ್ರ ಅಲೆದಲೆದು ನಾ ಅಡವಿಯಳೆಂದು ಅಲೆದಲೆದು ನಾ ಅಡವಿಯಳೆಂದು ಅಣ್ಣ ರಾಮಚಂದ್ರ ಅಲೆದಲೆದು ನಾ ಅಡವಿಯಳೆಂದು ಬಳಲು ತಲಿರುವೆನು ದಾರಿಯ ಕಾಣದೆ ಅಣ್ಣ ರಾಮಚಂದ್ರ ಬಳಲುತ್ತಾ ಇರುವೆನು ದಾರಿಯ ಕಾಣದೆ ಬಳಲುತ್ತಲಿರುವೆವು ದಾರಿಯ ಕಾಣದೆ ಎಲ್ಲಿರುವೆ ರಾಘವ ರಾಮ ಶತ್ರುಘ್ನ ಎಲ್ಲಿ ಹುಡುಕಿದರು ಶ್ರೀರಾಮಚಂದ್ರನ ದರ್ಶನವೂ ಆಗಲೇ ಇಲ್ಲವಲ್ಲ. ಅಗ್ರಜ, ಶ್ರೀರಾಮಚಂದ್ರರು ಇದುವರೆಗೂ ಬಹು ದೂರ ಸಾಗಿರಲಾರರು. ಅದೆಷ್ಟೇ ಕಠಿಣವಾಗಿದ್ದರೂ ಸರಿ, ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡುವುದು ಬೇಡ. ಇನ್ನು ಮುಂದಕ್ಕೆ ಹೋಗಿ ಹುಡುಕೋಣ. ನಡೆ ಅಗ್ರಜ, ನಡೆ ನಡೆ ಸಹೋದರ. ರಾಮ ಪರಂದಾಮ ದಶರಥ ರಾಮ ರಾಮ ರಾಮಚಂದ್ರ ರಾಮ ಪರಂಧಾಮ ದಶರಥ ರಾಮ ಬಾಸೂರ ನಾಮ ಸದಾ ರಾಮ ನಾಮ ಅಣ್ಣ ರಾಮಚಂದ್ರ ಬಾಸೂರ ನಾಮ ಸದಾ ರಾಮ ನಾಮ ಶ್ರೀ ರಾಮ ಪರಮ ಪವನ ನಾಮ ಶ್ರೀ ರಾಮ ಪರಮ ರಾಮ मनोनाथ चित पारिजात सीता मनोनाथ चित पारिजात रामचंद्र मनोन्नाथ सित पारिजात पूता सुनीता रघुवंश ख्यात राम पूता सुनीता रघुवंश ख्यात श्री राम परम पवन नाम श्री
ವ್ಯಾಪಿಸಿರುವುದು. ಮಹಾ ಕೋಲಾಹಲ ಧ್ವನಿಯು ಕೇಳಿಬರುತ್ತಿರುವುದು. ಮೃಗ ಪಕ್ಷಿಗಳು ಬೆದರಿ ದಿಕ್ಕು ದಿಕ್ಕಿಗೂ ಓಡುತ್ತಿರುವವು. ಯಾರಾದರೂ ರಾಜರು ಬೇಟೆಗಾಗಿ ಬಂದಿರುವರೇ? ಓಹೋ, ಅದು ನಮ್ಮ ಸೈನ್ಯವೇ. ದುಷ್ಟಲಾದ ಕೈಕೆಯಿಂದ ಪ್ರೇರಿತರಾಗಿ ಆ ದುಷ್ಟರಾದ ಭರತ ಶತ್ರುಘ್ನರು ನಮ್ಮ ಮೇಲೆ ದಂಡೆತ್ತಿ ಬರುವಂತೆ ತೋರುತ್ತಿರುವುದು. ಕಾಡಿಗೆ ಬಂದರೂ ಕಾಡುವ ಪ್ರಸಂಗ ತಪ್ಪಲಿಲ್ಲ. ಇರಲಿ, ಈ ವಿಚಾರವನ್ನು ನಮ್ಮ ಅಣ್ಣನಿಗೆ ತಿಳಿಸುವೆನು. ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ. ಪರಿಮಳವ ಬೀರುವ ತರತರದ ಪುಷ್ಪವ, ಪರಿಮಳವ ಬೀರುವ ತರತರದ ಪುಷ್ಪವ, ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ, ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ, ಮನಕ್ಕೆ ಬಹಳ ಮುದವ ತರುವ, 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 ತರ ತರದ ಪುಷ್ಪಗಳ ಸೊಬಗಿದನು ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ. ಜಾನಕಿ ತೀರ ಕೋಕಿಲಾಲ ಪಗಳ ನೀರಿ ಮೊರೆಯುತಿಹ ದುಂಬಿಗಳ, ಜಾನಕಿ ತೀರ ಕೋಕಿಲಾಲ ಪಗಳ ನೀರಿ ಮೊರೆಯುತಿಹ ದುಂಬಿಗಳ, ಹಾರಿ ಓಡುತಿಹ ಹರಿಣಗಳ ಮೀರಿ ಮೆರೆಯುವ ಸುಖವಿ ಕಂಗಳ, ಹಾರಿ ಓಡುತಿಯ ಹರಿಣಗಳ ಮೀರಿ ಮೆರೆಯುವ ಸುಖವಿ ಕಂಗಳ, ಮನಕ್ಕೆ ಬಹಳ ಮುದವ ತರುವ, 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 ತರ ತರದ ಪುಷ್ಪಗಳ ಸೊಬಗಿದ ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ.
ಜಗದಳಿಂದ ಮಾಯಲಾಗಿ ಓ ಸಖ ಕರುಣಾಮೃತ ಪ್ರಾಣನಾಯಕ ಆರ್ಯಪುತ್ರ, ಜಾನಕಿ. ಈ ವನವನ್ನು ನೋಡಿದ್ರ ಎಷ್ಟೊಂದು ಮನೋಹರವಾಗಿದೆ. ಹೌದು ಜಾನಕಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಆಹ್ಲಾದಕರವಾಗುತ್ತಿರುವುದು. ಹೌದು, ಕ್ಷಣಕಾಲ ಇಲ್ಲೇ ವಿಶ್ರಮಿಸೋಣವೇ? ಹಾಗೆ ಆಗಲಿ. ಅಣ್ಣ ಹೇಳಣ್ಣ, ರಕ್ಷಾ ಕವಚವನ್ನು ಧರಿಸು, ಧನುರ್ಬಾಣಗಳನ್ನು ತೆಗೆದುಕೋ, ಅತ್ತಿಗೆಯವರನ್ನು ಆ ಗುಹೆಯಲ್ಲಿ ಅಡಗಿ ಕೂರುವಂತ ಹೇಳಣ್ಣ. ಲಕ್ಷ್ಮಣ, ಅಣ್ಣ, ಈಗ ಅಂತಹ ಪ್ರಸಂಗವಾದರೂ ಏನಾಗಿರುವುದು? ಅಣ್ಣ, ಆ ದುಷ್ಟರಾದ ಭರತ ಶತ್ರುಘ್ನರು ಆ ದುಷ್ಟ ಕೈಕೆಯಿಂದ ಪ್ರೇರಿತರಾಗಿ ನಮ್ಮ ಮೇಲೆ ದಂಡೆತ್ತಿ ಬರುವಂತೆ ತೋರುತ್ತಿರುವುದು. ನನಗೀಗಲೇ ಅಪ್ಪಣೆಯನ್ನು ಕೊಡೋಣ, ಅವರನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿಬಿಡುವೆನು. ಶಾಂತನಾಗು ಸೌಮಿತ್ರಿ, ಭರತನ ಭ್ರಾತೃವಾತ್ಸಲ್ಯವನ್ನು ನೀನರಿ. ಅಣ್ಣ, ಭರತನು ಸದ್ಗುಣಶೀಲನು, ಶತ್ರುಘ್ನನು ಶಾಂತ ಮೂರ್ತಿ. ಭರತ ಶತ್ರುಘ್ನರು ಬರುತ್ತಿರುವರೆಂದರೆ ಏನೋ ಒಂದು ವಿಧವಾದ ಕಾರಣವೇ ಇರಬಹುದು. ಅಣ್ಣ, ಅಗಾಧವಾದ ಸೈನ್ಯ ಸಮೇತವಾಗಿ ಮಹಾ ಕೋಲಾಹಲದಿಂದ ಬರಲು ಕಾರಣವೇನಣ್ಣ? ಅಗಾಧವಾದ ಸೈನ್ಯ ಸಮೇತವಾಗಿ ಬರುತ್ತಿರುವರೆಂದರೆ ಯಾವುದೋ ಪ್ರಬಲವಾದ ಕಾರಣವೇ ಇರಬಹುದು. ಸ್ವಲ್ಪ ಕಾಣ, ಶಾಂತನಾಗಿ ವಿಚಾರಿಸಿ ನೋಡೋಣ. ಅಣ್ಣ, ದುಡುಕಿ ಮಾತನಾಡಿದೆ ನನ್ನ ಅಪರಾಧವನ್ನು ಮನ್ನಿಸು. ಅಣ್ಣ ಅಣ್ಣ ನಮಸ್ಕರಿಸುವೆವು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಿ. ನಿಮ್ಮನ್ನು ನೋಡಿ ನನಗೆ ಮಹದಾನಂದವಾಯಿತು. ಅಣ್ಣ, ಏನು ಆನಂದವಣ್ಣ. ವಜ್ರ ವೈಡೂರ್ಯ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಅಯೋಧ್ಯೆಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸಬೇಕಿದ್ದ ನಿನ್ನನ್ನು ಹೀಗೆ ಹೀಗೆ ಮುನಿವೇಶಧಾರಿಯಾಗಿ ನೋಡುವಂತಾಯ್ತೆ. ನಾವೆಂತಹ ಪಾಪಿಗಳಣ್ಣ, ನಾವೆಂತಹ ಪಾಪಿಗಳು. ಅದಂತಿರಲಿ ಭರತ. ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ನಿರುತ್ಸಾಹದಿಂದ ಇಲ್ಲಿಗೆ ಬಂದೆವು. ಅಯೋಧ್ಯೆಯನ್ನು ಬಿಟ್ಟು ಬಹಳ ಸಮಯವಾದ ನನಗೆ ಅಲ್ಲಿನ ಸ್ಥಿತಿಗತಿಗಳನ್ನು ಕೇಳುವ, ಕುಶಲೋಪರಿಗಳನ್ನು ವಿಚಾರಿಸಬೇಕೆಂದಿರುವುದು. ಒಂದೊಂದು ವಿಚಾರವನ್ನು ಕೇಳುವೆನು, ವಿವರಿಸಬಲ್ಲೆಯಾ ಭರತ? ಅಣ್ಣ, ಖಂಡಿತವಾಗಿಯೂ ವಿವರಿಸುವೆ. ನಮಗೆ ಅಕಾರ ಉಕಾರ ಓಂಕಾರಗಳ ರಸಪಾನ ಮಾಡಿಸಿ ಮಹಾಮುನಿಗಳಲ್ಲೇ ಶ್ರೇಷ್ಠರೆನಿಸಿದ ನಮ್ಮ ಕುಲುಗರಗಳಾದ ವಸಿಷ್ಠ ಮಹಾಮುನಿಗಳು ಕ್ಷೇಮದಿಂದಿರುವರೇ ಭರತ. ವಸಿಷ್ಠ ಮಹಾಮುನಿಗಳು ಕ್ಷೇಮದಿಂದಿರುವರಣ್ಣ. ನಮ್ಮ ಜನಕರ ರಾಜ್ಯಭಾರ ಕ್ರಮದಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ ಮಂತ್ರಿ ಶ್ರೇಷ್ಠರಲ್ಲೇ ಶ್ರೇಷ್ಠರೆನಿಸಿದ ಸುಮಂತ್ರಾದಿ ಮಂತ್ರಿವರಿಯರು ಕ್ಷೇಮದಿಂದಿರುವರೇ ಭರತ. ಮಂತ್ರಿವರಿಯರು ಕ್ಷೇಮದಿಂದಿರುವರಣ್ಣ. ಭರತ, ಪತಿಯ ಎದುರು ಕಣ್ಣೀರು ಸುರಿಸುತ್ತ ಮಗನನ್ನು ಬೀಳ್ಕೊಡಲಾಗದ ಸಂಕಟದಿಂದ ಬೀಳ್ಕೊಟ್ಟ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು, ಊರ್ಮಿಳಾದೇವಿಯು ಕ್ಷೇಮದಿಂದಿರುವರೇ ಭರತ. ಅಣ್ಣ, ಅವರೂ ಸಹ ಕ್ಷೇಮದಿಂದಿರುವರಣ್ಣ. ಭರತ, ಈ ರಾಮನಿಗೆ ಆರಾಮವಾಸವೇ ಲೇಸಿತು. ಅನೇಕ ಮುನಿಜನರ ಪಾದ ಸೇವೆಗಳನ್ನು ಮಾಡಿ ನನ್ನ ಜನ್ಮ ಸಾರ್ಥಕವನ್ನು ಪಡಿಸಿಕೊಳ್ಳುವ ಪಥವನ್ನು ಕರುಣಿಸಿದ ನಿನ್ನ ಹೆತ್ತ ತಾಯಿ, ನನ್ನ ಚಿಕ್ಕ ತಾಯಿ ಕೈಕಾಮಾತೆಯವರು ಕ್ಷೇಮದಿಂದಿರುವರೇ ಭರತ. ಅವಳ ಕ್ಷೇಮಕ್ಕೇನು ಕೊರತೆ, ಬಿಡು. ಇದೇನಿದು ಭರತ ನಿನ್ನ ವರ್ತನೆ? ಮಾತೃ ನಿಂದನೆಯನ್ನು ನಾನು ಸಹಿಸಲಾರೆ.
ಎಚ್ಚರವಿರಲಿ. ಅರಿಯದೇ ಗೈದ ಅಪರಾಧವನ್ನು ಕ್ಷಮಿಸು. ಭರತ, ನವಮಾಸಗಳು ನನ್ನನ್ನು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಶಶಾಂಕನನ್ನ ತೋರಿಸಿ ಕ್ಷೀರಾನ್ನ ಉಣಿಸಿದ ನನ್ನ ಹೆತ್ತ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು. ಅಣ್ಣ, ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರಣ್ಣ. ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ 10 ದಿಕ್ಕುಗಳಲ್ಲಿಯೂ ರಥವನ್ನು ನಡೆಯಿಸಿ ದೇವಾನುದೇವತೆಗಳಿಗೆ ಜಯವನ್ನು ತಂದುಕೊಟ್ಟ ನಮ್ಮೆಲ್ಲರ ಪೂಜ್ಯ ಜನಕ ದಶರಥ ಚಕ್ರವರ್ತಿಯು ಕ್ಷೇಮದಿಂದಿರುವರೇ ಭರತ? ಇನ್ನೆಲ್ಲೇ ಕ್ಷೇಮವಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏನಾಯಿತು ಏನಾಯಿತು ಸಹೋದರರೇ, ತಿಳಿಸಬಾರದೆ? ಅಣ್ಣ, ದುಷ್ಟ ಕೈಕೆಯ ದೆಸೆಯಿಂದ ನಿಮಗುಂಟಾದ ದುರ್ಗತಿಯನ್ನು ಸಹಿಸಲಾರದೆ ನೀವು ಅಯೋಧ್ಯೆಯನ್ನು ಹೊರಟ ಕೂಡಲೇ ತಂದೆಯವರು ಆ ರಾಮ ಲಕ್ಷ್ಮಣ ಸೀತಾ ಎಂದು ಕೊರಗಿ ಪರಲೋಕವಾಸಿ ಜನಕ, ಅಯ್ಯೋ ಅನುಪಮ ಗುಣನಿಧಿಯೆಂದೆನಿಸುತ್ತೆ ಜನಕ, ಅನುಪಮ ಗುಣನಿಧಿಯೆಂದೆನಿಸುತ್ತೆ ಜಗದೋ ಪ್ರಖ್ಯಾತರಾಗಿದ್ದೀರಿ ಜನಕ. ಜನಕ, ಹೇ ವಿಧಿ, ನಿಜ ಶೋಕ ಕೆಮ್ಮನು ಗುರಿ ಮಾಡುತ್ತೆ ಜನಕ. ಮಿಗ ಶೋಕ ಕೆಮ್ಮನು ಗುರಿ ಮಾಡುತ್ತೆ ಮಿಗ ಶೋಕ ಕೆಮ್ಮನು ಗುರಿ ಮಾಡುತ್ತೆ ಮಿಗ ಶೋಕ ಕೆಮ್ಮನು ಗುರಿ ಮಾಡುತ್ತೆ ಪರಲೋಕವನು ಸೇದ್ಯಯ ಜನಕ. ಜನಕ 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 ಜನಕ. ಹಾ ಜನಕ, ಕಡೆಗೂ ನನ್ನ ವಿಯೋಗದಿಂದಲೇ ಪರಲೋಕವಾಸಿಯಾದೆ ಆ ತಂದೆಯೇ. ಜನಕ, ನಾವೆಂತಹ ನಿರ್ಭಾಗ್ಯವಂತರು. ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಪಾದ ಸೇವೆಯನ್ನು ಮಾಡದೇ ಹೋದವೇ. ಹೇ ವಿಧಿ, ನೀನೆಷ್ಟೊಂದು ಕ್ರೂರಿ. ಭರತ ಶತ್ರುಘ್ನರೇ, ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಪಾದ ಸೇವೆಯನ್ನು ಮಾಡಿದ ನೀವಲ್ಲಪ್ಪ ಭಾಗ್ಯಶಾಲಿಗಳು, ನೀವಲ್ಲವೇ ಭಾಗ್ಯಶಾಲಿಗಳು. ನಾವು ಸಹ ಅವರ ಹತ್ತಿರ ಇರಲಿಲ್ಲವಣ್ಣ. ಅಯ್ಯೋ, ಏನು
ಏನಂದಿರಿ? ಹೌದಣ್ಣ. ತಂದೆಯವರ ಅಂತ್ಯಕಾಲದಲ್ಲಿ ನೀವೂ ಸಹ ಅವರ ಬಳಿ ಇರಲಿಲ್ಲವೇ? ಅಯ್ಯೋ ಜನಕ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜಭಾರವನ್ನು ಮಾಡಿ ಅನೇಕ ಕಾಲ ಪುತ್ರರಿಲ್ಲದೆ ಕಡೆಗೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ 4 ಸುಪುತ್ರರನ್ನು ಪಡೆದಾಗ್ಯೂ ನಿಮ್ಮ ಅಂತ್ಯಕಾಲದಲ್ಲಿ ನಿಮ್ಮ ಬಾಯಿಗೆ ಒಂದು ತೊಟ್ಟು ಗಂಗೋದಕವನ್ನು ಬಿಡುವವರಿಲ್ಲದೆ ಅನಾಥನಂತೆ ಮೃತನಾದೆ ಆ ತಂದೆ. ಅನಾಥನಂತೆ ಮೃತನಾದೆಯಾ? ಆದದ್ದು ಆಗಿ ಹೋಯಿತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನವಿಲ್ಲ ಸಹೋದರರೇ. ತಂದೆಯವನ್ನು ಕಳೆದುಕೊಂಡು ಪರಿತಪಿಸುತ್ತಿರುವವರ ಮಾತೆಯವರನ್ನು ಸಂತೈಸುತ್ತಾ ಪುರದ ಜನರ ಸೌಖ್ಯವನ್ನು ಲಾಲಿಸುತ್ತಾ ಅಯೋಧ್ಯೆಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುತ್ತೆ. ನಾನು 14 ವರ್ಷ ವನವಾಸವನ್ನು ಮುಗಿಸಿ ಬಹುಬೇಗನೆ ಬಂದು ನಿಮ್ಮನ್ನು ಕಾಣುವೆ. ಬಹುಬೇಗ ಬಂದು ನಿಮ್ಮನ್ನು ಕಾಣುವೆ. ಅಣ್ಣ ಅಣ್ಣ, ನಾನು ನಿಮ್ಮ ಪಾದ ಸೇವಾ ಭಾಗ್ಯವನ್ನು ಬಯಸಿ ಬಂದವನೇ ಹೊರತು ಅಯೋಧ್ಯೆ ರತ್ನ ಸಿಂಹಾಸನವನ್ನಲ್ಲ. ತಂದೆಯವರನ್ನು ಕಳೆದುಕೊಂಡ ನಮಗೆ ನೀನೇ ತಂದೆಯು. ನೀನು ವಾಸಿಸದ ಆ ಅಯೋಧ್ಯೆಯಲ್ಲಿ ನಾವೂ ಸಹ ವಾಸ ಮಾಡಲಾರವಣ್ಣ, ವಾಸ ಮಾಡಲಾರವೆ. ಅಲ್ಲದೆ ಮಾತೆಯವರು ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ನಿನ್ನ ಅಗಲುವಿಕೆಯ ನೋವಿನಿಂದಲೂ ನಿನ್ನನ್ನೇ ನೆನೆದು ಹಂಬಲಿಸುತ್ತಿರುವ ಪುರಜನರೆಲ್ಲರೂ ನಿನ್ನ ಆಗಮನವನ್ನೇ ಎದುರು ನೋಡುತ್ತಿರುವರು. ಅಯೋಧ್ಯೆ ರಾಜ್ಯಲಕ್ಷ್ಮಿ ಅನಾಥಳಾಗಿರುವಳಣ್ಣ, ಅನಾಥಳಾಗಿರುವಳು. ಸಹೋದರರೇ, ತಂದೆಯವರು ಸ್ವರ್ಗಸ್ಥರಾದರಿಂದ ನಾನು ಅಯೋಧ್ಯೆಗೆ ಹಿಂತಿರುಗಿ ರಾಜ್ಯಭಾರ ಕ್ರಮವನ್ನು ವಹಿಸಿದರೆ ನಾನು ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲ. ಅದೂ ಅಲ್ಲದೆ ಸ್ವರ್ಗದಲ್ಲಿರುವ ನಮ್ಮ ಪಿತೃವು ಅಧೋಗತಿಗಿಳಿಯಲಾರದೆ. ನೀನೇ ಯೋಚಿಸು. ಅಣ್ಣ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ಪ್ರಬಲವಾದ ಕೋಸಲ ದೇಶವನ್ನಾಳಲು ದಶರಥನ ಜ್ಯೇಷ್ಠ ಪುತ್ರನಲ್ಲಿ ನಿನಗಲ್ಲದೆ ನನಗೆಂದಿಗೂ ಸಾಧ್ಯವಿಲ್ಲ. ಅಲ್ಲದೆ ಜನನಿ ಜನಕರಿಂದ ಲಭಿಸಿರುವ ರಾಜ್ಯವನ್ನು ನಿರ್ವಹಿಸಲಾರದೆ ನಾನೇ ನಿನ್ನಲ್ಲಿ ಯಾಚಿಸುತ್ತಿರುವಾಗ ದತ್ತಾಪಹಾರ ದೋಷವೆಲ್ಲಿಂದ ಬಂತು? ನೀನೇ ಹೇಳಣ್ಣ. ಸಹೋದರ, ನಿನ್ನ ಮಾತೆಯ ಆಜ್ಞೆಯಂತೆ ನನಗೆ ವನವಾಸ, ನಿನ್ನ ಪಟ್ಟಾಭಿಷೇಕ. ನನ್ನ ಮಾತನ್ನು ಲಾಲಿಸು ಸಹೋದರ. ಇಲ್ಲ ಅಣ್ಣ. ಅಣ್ಣ, ಸಹೋದರ, ಜಗದಭಿರಾಮ ಸುನಾಮ ಶ್ರೀರಾಮ. ಜಗದಭಿರಾಮ ಸುನಾಮ ಶ್ರೀರಾಮ. ಜಗದಭಿರಾಮ ಜಗದಭಿರಾಮ. ಸುಖ ಸ್ವರೂಪನೆ ಸುಮನೋಹರನೆ. ಸುಖ ಸ್ವರೂಪನೆ ಸುಮನೋಹರನೆ. ಸುಖ ಸ್ವರೂಪನೆ ಸುಮನೋಹರನೆ. ಸುಖ ಸ್ವರೂಪನೆ ಸುಮನೋಹರನೆ. ರಕ್ತಸಹರನೆ ಕರುಣಾಕರನೆ. ರಕ್ತಸಹರನೆ ಕರುಣಾಕರನೆ. ಜಗದಭಿರಾಮ ಸುನಾಮ ಶ್ರೀರಾಮ. ಜಗದಭಿರಾಮ
ಜಗದಭಿರಾಮ ಜಗದಭಿರಾಮ ದಶರಥ ರಾಜ ಕುಮಾರ ಉದ್ಧಾರ ದಶರಥ ರಾಜ ಕುಮಾರ ಉದ್ಧಾರ ಶಶಿಮುಖಿ ಸೀತೆಯ ಹೃದಯ ಪಹಾರ ಅಣ್ಣ ಶಶಿಮುಖಿ ಸೀತೆಯ ಹೃದಯ ಪಹಾರ ರಘುವಂಶಜನೆ ರಾಮ ರಘುವಂಶಜನೆ ಅಗನಾಶಕನೆ ರಘುವಂಶಜನೆ ಅಗನಾಶಕನೆ ರಘುವಂಶಜನೆ ಅಗನಾಶಕನೆ ಸದಮಲ ಚರಿತನೆ ಸೃಜನ ವಂದಿತನೆ ಸದಮಲ ಚರಿತನೆ ಸುಜನ ವಂದಿತನೆ ಜಗದಭಿರಾಮ ನಾಮ ವಿರಾಮ ಜಗದಭಿರಾಮ 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 ಇದೇ ನಿಮ್ಮ ಕಡೆ ನಿರ್ಧಾರವಾದರೆ ಅಯೋಧ್ಯೆ ರತ್ನ ಸಿಂಹಾಸನವನ್ನೇರಲು ನಿನಗಲ್ಲದೆ ನನಗೆಂದಿಗೂ ಸಾಧ್ಯವಿಲ್ಲ. ನಾನು ಆ ಸಿಂಹಾಸನವನ್ನು ಹತ್ತಲಾರೆನೋ ಇದು ಖಂಡಿತವೆಂದು ತಿಳಿದು ಅಲ್ಲದೆ ಶ್ರೀರಾಮಚಂದ್ರನನ್ನು ಕರೆತರದ ಹೊರತು ನಾನು ಪುರಪ್ರವೇಶ ಮಾಡುವುದಿಲ್ಲ ಎಂದು ಪ್ರಜೆಗಳ ಮುಂದೆ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ. ಅದರಂತೆ ಶ್ರೀರಾಮಚಂದ್ರನೇ ಅಯೋಧ್ಯೆ ರಾಜನೆಂಬ ಹಿರಿಯರ ನಂಬಿಕೆಗಾಗಿ ಈ ನಿನ್ನ ಪರಮ ಪವಿತ್ರವಾದ ಪಾದುಕೆಗಳನ್ನಾದರೂ ದಯಪಾಲಿಸು. ಇವುಗಳನ್ನು ಸಿಂಹಾಸನದ ಮೇಲಿರಿಸಿ ನಾನೂ ಸಹ ಮುನಿವೇಶಧಾರಿಯಾಗಿ ನಂದಿಗ್ರಾಮದಲ್ಲಿ ವಾಸ ಮಾಡಿಕೊಂಡಿರುವೆನು. ಇದಕ್ಕೆ ತಮ್ಮ ಅಪ್ಪಣೆ ಆಗಬೇಕು. ಭರತ ಶತ್ರುಘ್ನರೇ, ನಿಮ್ಮಂತಹ ಸಹೋದರರನ್ನು ಪಡೆದ ನಾನಲ್ಲವೇ ಭಾಗ್ಯಶಾಲಿ. ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಾನು ನುಡಿಯಲಾರೆ. ನಿಮ್ಮ ಇಚ್ಛೆ ಇಂಥದ್ದಂತಾಗಲಿ. ತೆಗೆದುಕೊಳ್ಳಿ ಪಾದುಕೆಗಳನ್ನು. ತನ್ನೊಡಲ ತಾಪಮಂ ತಡದಿನಿತು ತವ ಕದಿಂ ಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ತನ್ನ ಒಡಲ ತಾಪಮಂ ತಡದಿನಿತು ತವ ಕದಿಂ ಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ಸಹಜದಿಂ ಶ್ರೀರಾಮ ಸಹಜಾತರೆಂದೆನಿಸುವ ಸಹಜದಿಂ ಶ್ರೀರಾಮ ಸಹಜ
ನಮಗೀ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗಳಿಂ ಪೂಜಿಸಿದ ಪರಮ ಜಪ ತಪ ಪುಣ್ಯ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗಳಿಂ ಪೂಜಿಸಿದ ಮುನಿ ಜನರ ಪಾಲಿಗೆ ಭಾಗ್ಯವಿಲ್ಲ. ರಾಮ ಕಾಡು ಮರವಂ ಕಡಿದು ಕಾಲಿನಿಂ ತುಳಿದು ಪಾಡುಪಡುತ್ತಿರ್ಪರೆ ನಾಡಿ ನೊಡೆತನವ ಕೈಗೊಂಡು ನಾಡಿ ನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗಳಿಗೊದಗಿದ ಪುಣ್ಯ ನಮಗಿಲ್ಲ, ಮತ್ತನ್ಯರಿಗಿಲ್ಲ, ನಮಗಿಲ್ಲ. ಜಗದೀ ಜಗದೀ ಅಣ್ಣ, ಭರತನ ಜನ್ಮ ಇಂದಿಗೆ ಸಾರ್ಥಕವಾಯಿತು. ನಿನ್ನ ಪಾದಗಳನ್ನು ರಕ್ಷಿಸುತ್ತಿದ್ದ ಪಾದುಕೆಗಳನ್ನು ರಕ್ಷಿಸಿ ಪೂಜಿಸುವ ಭಾಗ್ಯ ಭರತನಿಗಲ್ಲದೆ ಜಗತ್ತಿನಲ್ಲಿ ಮತ್ತಾರಿಗೂ ಲಭಿಸಲಾರದು. ಅಣ್ಣ, 14 ವರ್ಷ ಮುಗಿದ ಮರುದಿನವೇ ನೀನು ಅಯೋಧ್ಯೆಗೆ ಬಂದು ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಾನು ಕೂಡಲೇ ಅಗ್ನಿ ಪ್ರವೇಶ ಮಾಡುವೆನು. ಎಂತಹ ಕಠಿಣ ಪ್ರತಿಜ್ಞೆ ಭರತ. ಆಗಲಿ, ತಮ್ಮ ಇಚ್ಛೆಯಂತೆ 14 ವರ್ಷ ವನವಾಸವು ಮುಗಿದ ಮರುದಿನವೇ ನಿಮಗೆ ದರ್ಶನವನ್ನು ನೀಡಬೇಕು. ನೀವಿನ್ನು ಹೋಗಿ ಬನ್ನಿ. ಧನ್ಯರಾದವಣ್ಣ, ಧನ್ಯರಾದವು. ದಶರಥ ನಂದನ ರಾಮ ಗುಣಧಾಮ ನಿಸ್ಸೀಮ. ದಶರಥ ನಂದನ ರಾಮ ಗುಣಧಾಮ ನಿಸ್ಸೀಮ. ಮಂಗಳದಾಯಕ ಶುಭನಾಮ, ಮಂಗಳದಾಯಕ ಶುಭನಾಮ. ನೀನೇ ತಂದೆಯೋ ನೀನೇ ತಾಯಿಯೋ ಅಣ್ಣ, ನೀನೇ ತಂದೆಯೋ ನೀನೇ ತಾಯಿಯೋ, ನೀ ನಮಗಖಿಲವು ರಾಮ ಗುಣಧಾಮ ನಿಸ್ಸೀಮ. ನೀ ನಮಗಖಿಲವು ರಾಮ ಗುಣಧಾಮ ನಿಸ್ಸೀಮ. ಮಂಗಳದಾಯಕ ಶುಭನಾಮ, ಮಂಗಳದಾಯಕ ಶುಭನಾಮ, ಮಂಗಳದಾಯಕ ಶುಭನಾಮ. ಸೌಮಿತ್ರಿ, ಅಣ್ಣ, ನೋಡಿದೆಯಾ ಭರತನ ಭ್ರಾತೃವಾತ್ಸಲ್ಯವನ್ನು? ನೋಡಿದೆನು ಅಣ್ಣ. ಅದು ಅಲ್ಲದೆ ಈ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದು. ಪುರದ ಜನರು ಆಗಾಗ ಬಂದು ನಮ್ಮ ವನವಾಸಕ್ಕೆ ಅಡ್ಡಿಯನ್ನುಂಟು ಮಾಡುವರು. ಆದ ಕಾರಣ ದಂಡಕಾರಣ್ಯದ ಕಡೆ ಪ್ರಯಾಣವನ್ನು ಬೆಳೆಸೋಣ. ಹಾಗೆ ಆಗಲಿ ಅಣ್ಣ. ಓಹೋ ಓಹೋ ಮೇವು ಬರಲಿಕ, ಓಹೋ ಓಹೋ ಮೇವು ಬರಲಿಕ, ಮೇವು ಬರಲಿಕ, ಇದು ಮೇವು ಬರಲಿಕ, ಮೇವು ಬರಲಿಕ, ಇದು ಮೇವು ಬರಲಿಕ. ಇರಿದು
ಇರುವೆನ್ ತಿವಿ ತಿವಿದು ಚೀರುವೆನ ಇರಿದು ಇರುವೆನ್ ತಿವಿ ತಿವಿದು ಚೀರುವೆನ್ ಜೀವ ಪಾವ ಮೇವು ಬರಲಿಕೋ ಜೀವ ಪಾವ ಮೇವು ಬರಲಿಕೋ ಮೇವು ಬರಲಿಕೋ ಇದು ಮೇವು ಬರಲಿಕೋ ನಮ್ಮ ಅಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಕೊಂದಾಗಿರಿಂದ ಈ ದಂಡಕಾರಣ್ಯಕ್ಕೆಲ್ಲ ನಾನೇ ಅಧಿಪತಿಯಾಗಿರುವೆನು. ನನಗೆ ಸರಿ ಸಮಾನರಾದರೂ ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ. ಆ ಯಮನೂ ಕೂಡ ನನಗೆ ಸರಿಸಾಟಿ ಆಗಲಾರ. ನನ್ನ ಮಗನಾದ ಶಂಭುಕನು ಯಾರಿಂದಲೂ ಮರಣಬಾರದಂತೆ ಆ ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ಅವನ ತಪಸ್ಸು ಇಂದಿಗೆ ಮುಕ್ತಾಯಗೊಂಡಿರುವುದು. ಅವನು ಹೇಳುವುದರೊಳಗಾಗಿ ಅವನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಈಗಲೇ ಸಿದ್ಧಗೊಳಿಸುವನು. ಮಗನೇ ಶಂಭುಕ, ಮಗನೇ, ಅಯ್ಯೋ ಮಗನೇ, ಅಯ್ಯೋ ಅಯ್ಯೋ, ಯಾರೋ ನನ್ನ ಮಗನನ್ನು ಕೊಂದಿರುವರಲ್ಲ. ನನ್ನ ಮಗನನ್ನು ಕೊಂದ ಪಾಪಿಗಳು ಏನಾದರೂ ನನ್ನ ಕೈಗೆ ಸಿಕ್ಕಿದರೆ ಇರಿದು ಇರುವೆನ ತೆವಿ ತೆವಿದು ಚೇರುವೆನ ಇರಿದು ಇರುವೆ ತೆವಿ ತೆವಿದು ಚೇರುವೆ ಜೀವ ಪಾವ ಮೇವು ಬರಲಿಕ. ಎತ್ತ ನೋಡೆ ಎತ್ತಾಲತೆಗಳು ಸೀತಾ, ಎತ್ತ ನೋಡೆ ಎತ್ತಲತೆಗಳು ಚಿತ್ತಕ್ಕೆ ಮುದವೀವುದು. ಚಿತ್ತಕ್ಕೆ ಮುದವೀವುದು. ಚಿತ್ತ ಜಾರಿ ನೋಡಲ ಮಮ ಸೀತಾ, ಸೀತಾ ಚಿತ್ತ ಜಾರಿ ನೋಡಲ ಮಮ ಚಿತ್ತ ಜಾರಿ ನೋಡಲ ಮಮ ಚಿತ್ತ ಜಾರಿ ನೋಡಲ ಮಮ ಚಿತ್ತಕ್ಕೆ ಮುದವೀವುದು. ಚಿತ್ತಕ್ಕೆ ಮುದವೀವುದು. ಮೂಸುತೆ ನೀನೋಡೆ ಇವನಾಳಿ ಮೆರೆಯುವ ಸೊಬಗನು. ಇವನಾಳಿ ಮೆರೆಯುವ ಸೊಬಗನು. ಇವನಾಳಿ ಮೆರವ ಸೊಬಗ ಸೀತಾ, ಇವನಾಳಿ ಮೆರೆಯುವ ಸೊಬಗನು. ಇವನಾಳಿ ಮೆರೆಯುವ ಸೊಬಗನು. ಇವನಾಳಿ ಮೆರೆಯುವ ಸೊಬಗನು.
ಸೊಬಗನು ಇವನಾಳಿ ಮೆರೆಯುವ ಸೊಬಗನು ಎತ್ತ ನೋಡೆ ಅತ್ತಲತೆಗಳು. ಜಾನಕಿ, ಈ ಮುಂಜಾನೆಯ ವೇಳೆಯಲ್ಲಿ ಈ ಪ್ರಕೃತಿಯ ಸೊಬಗನ್ನು ನೋಡಿದೆಯಾ? ಎಷ್ಟೊಂದು ರಮಣೀಯವಾಗಿರುವುದು. ಹೌದು ಪ್ರಿಯ. ಅದು ಅಲ್ಲದೆ ನೀನು ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಹಂಸತೂಲಿಕಾ ತಲ್ಪದಲ್ಲಿ ಕುಳಿತು ಅನೇಕ ದಾಸಾನುದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಂಡು ಬೆಳೆದವಳು. ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರವೇ ಜಾನಕಿ. ಆರ್ಯಪುತ್ರ, ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವು ನನ್ನ ಬಾಳಿನಲ್ಲಿ ಬೇರೆ ಉಂಟೆ. ಪದೇ ಪದೇ ಇಂತಹ ಮಾತುಗಳನ್ನಾಡಬಾರದು. ಜಾನಕಿ, ಅದೂ ಅಲ್ಲದೆ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿರುವನು ಅಲ್ಲವೇ? ಹೌದು ಪ್ರಿಯ, ಅದು ಸರಿ. ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರದಿರಲು ಕಾರಣವೇನಿರಬಹುದು? ಅದೋ ಸ್ವಾಮಿ. ಅಣ್ಣ, ನಮಸ್ಕರಿಸುವೆನು. ಸಹೋದರ, ಸ್ವೀಕರಿಸಿ. ಈ ಖಡ್ಗವಾವುದು ಸಹೋದರ? ಅಣ್ಣ, ಈ ದಿನ ಅರಣ್ಯದಲ್ಲಿ ಕಂದಮೂಲಾದಿ ಫಲಪುಷ್ಪಾದಿಗಳನ್ನು ಸಂಗ್ರಹಿಸುವ ಸಮಯದಲ್ಲಿ ಆಕಾಶದಿಂದ ಒಂದು ಜ್ಯೋತಿ ಪುಂಜವು ಭೂಮಿಯೆಡೆಗೆ ಧಾವಿಸಿ ಬರುತ್ತಿತ್ತು. ಅದು ನನಗೇನಾದರೂ ತೊಂದರೆ ಮಾಡಬಹುದೆಂದು ಭಾವಿಸಿ ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದೆನು. ಅದು ತಕ್ಷಣ ತನ್ನ ಮಾರ್ಗವನ್ನು ಬದಲಿಸಿ ಸಮೀಪದಲ್ಲೇ ಇದ್ದ ಪದೆಗೆ ಅಪ್ಪಳಿಸಿತು. ಅಣ್ಣ, ತಕ್ಷಣ ಅಲ್ಲಿಂದ ಒಂದು ಆರ್ತಧ್ವನಿಯು ಕೇಳಿ ಬಂತು. ಅಲ್ಲಿ ಹೋಗಿ ನೋಡಲು ಓರ್ವ ರಾಕ್ಷಸ ಕುಮಾರನು ಸತ್ತು ಬಿದ್ದಿದ್ದನು. ಅವನ ಪಕ್ಕದಲ್ಲಿ ಈ ಖಡ್ಗವು ಇತ್ತು. ಅಣ್ಣ, ಇದನ್ನು ತಮಗೆ ಅರ್ಪಿಸಲು ಇಲ್ಲಿಗೆ ತಂದೆನು. ಇರಲಿ, ಇದು ನಿನ್ನ ಆತ್ಮ ಸಂರಕ್ಷಣೆಗೆ ನಿನ್ನ ಬಳಿಯೇ ಇರಲಿ. ಸ್ವಲ್ಪ ಕಾಲ ವಿಶ್ರಮಿಸು. ಹಾಗೆ ಆಗಲಿ ಅಣ್ಣ. ಆಹಾ, ಈ ದಂಡಕಾರಣ್ಯದೆಲ್ಲ ಹುಡುಕಿದರು ನನ್ನ ಮಗನನ್ನು ಕೊಂದ ಪಾಪಿಗಳು ಎಲ್ಲೂ ಕಾಣಲಿಲ್ಲವಲ್ಲ. ಎಲ್ಲಿಯೋ ನರವಾಸನೆ. ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲಿಯೋ ಇರಬಹುದು. ಯಾರೋ ಇರುವರು ಇಲ್ಲಿ ಕುಳಿತಿರುವರು. ನನ್ನ ಮಗನನ್ನು ಕೊಂದ ಪಾಪಿಗಳು ಇವರೇ ಇರುವರು. ಅವರನ್ನು ಈಗಲೇ ಸಂಹರಿಸುವೆನು. ಅಯ್ಯ, ಇವನನ್ನು ತಿನ್ನಲು ಹೋದರೆ ಯಾಕೋ ಮನಸ್ಸೇ ಬರುತ್ತಿಲ್ಲವಲ್ಲ. ಯಾಕೋ ಮೋಹಿತನಾಗಿರುವನು. ನನ್ನ ಮಗ ಒಬ್ಬ ಸೋದರಿ ಹೋಗಲಿ, ಇವನನ್ನು ವಿವಾಹವಾದರೆ 12 ಜನ ಮಕ್ಕಳನ್ನು ಒಂದೇ ಸಾರಿ ಹೊಡೆದು ಬಿಡ್ಬೋದು. ನಾನೀಗಲೇ ಒರಿಸುವೆ, ನಾನೀಗಲೇ ನಾನೀಗಲೇ ಒರಿಸುವೆ, ನಾನೀಗಲೇ ಏನಾದರೂ ಆಗಲಿ, ನಾನೀಗಲೇ ಒರಿಸುವೆ, ನಾನೀಗಲೇ ಕಲ್ಲಿನ ಮಂಟದ ಮೇಲೆ ಪಲ್ಲವಗಳನ್ನು ಆಸೆ, ಕಲ್ಲಿನ ಮಂಟದ ಮೇಲೆ ಪಲ್ಲವಗಳನ್ನು ವಲ್ಲಭನ ಪ್ರಾಣ ವಲ್ಲಭನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಕಲ್ಲಕ್ಕೆ ಮುತ್ತಡು ನಾನೀಗಲೇ ವರಿಸುವೆ, ನಾನೀಗಲೇ. ನಾನು ಈ ರೂಪಿನಿಂದ ಹೋದರೆ ನನ್ನನ್ನು ವರಿಸುವನು, ಒರಸೆ ಹಾಕುವನು. ನಾನು ಈ ರೂಪನ್ನು ತ್ಯಜಿಸಿ ತುಂಬು ಯೌವನವಾಗಿ ಹೋದರೆ ನನ್ನನ್ನು ವರಿಸಲೇಬೇಕು.
ಅಬ್ಬಬ್ಬಬ್ಬಬ್ಬಬ್ಬ, ಈತನನ್ನು ನೋಡುತ್ತಿದ್ದರೆ ಹೋಗಿ ಕಚ್ಚಿ ತಿಂದು ಬಿಡಲೇ ಎನಿಸುತ್ತಿದೆ. ಇರಲಿ ಇರಲಿ, ಸಮೀಪಕ್ಕೆ ಹೋಗುವೆನು. ಓ ಪ್ರಿಯಾ, ಪ್ರಾಣಕಾಂತ, ಮನೋವಲ್ಲಭ, ಬಾ ಬಾ. ಯಾರು ನೀನು ಶುಭಾಂಗಿ? ಆಹಾ, ನಾನಾರೆಂದು ತಿಳಿದರೆ ನೀನು ಭಯಪಡುವೆಯೋ ಏನೋ? ನನಗೆ ಭಯವೇ ಇಲ್ಲ, ತಿಳಿಸು. ಹಾಗಾದ್ರೆ ಕೇಳು. ರಾವಣ ಸಾರ್ವಭೌಮನಿಗೂ ಕರಾಧೂಷಣರಿಗೂ ಸಹೋದರಿಯಾದ ನನ್ನನ್ನು ಸುಕುಮಾರಿ, ಸುಂದರಾಂಗಿ, ಮೋಹನಾಂಗಿ, ಶೂರ್ಪನಖ ನಖ ನಖ ಎಂದು ಕರೆಯುವರು. ಅಸುರಕನ್ಯೆ? ಅಸುರಕನ್ಯೆಯಾದ್ರೇನು, ನೋಡಲು ಸುಂದರವಾಗಿಲ್ಲವೇ? ಸುಂದರವಾಗಿಯೇ ಇರುವೆ. ಹಾ, ನನ್ನಿಂದ ಏನಾಗಬೇಕು? ಆಹಾ, ನೀನಿಲ್ಲಿಗೆ ಬರಲು ಕಾರಣವೇನು? ಈ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಈ ನಿನ್ನ ರೂಪಲಾವಣ್ಯವನ್ನು ನೋಡಿ ವಿರಹ ತಾಪದಿಂದ ಬಳಲಿ ನಿನ್ನನ್ನು ವರಿಸಬೇಕೆಂದು ಬಂದಿರುವೆನು. ಬೇಗ ನನ್ನನ್ನು ವರಿಸು. ಅದು ಸಾಧ್ಯವಿಲ್ಲವಮ್ಮ. ಏಕೋ? ನನಗೀಗಾಗಲೇ ವಿವಾಹವಾಗಿರುವುದು. ಓಹೋ, ಈಕೆಯು ನನ್ನ ಧರ್ಮಪತ್ನಿ. ಹಾ. ಅದು ಅಲ್ಲದೆ ನಾನು ಏಕಪತ್ನಿ ವ್ರತಸ್ಥ. ಅಯ್ಯೋ ಪ್ರಿಯ, ಇವಳನ್ನ ಬಿಟ್ಬಿಡು, ನನ್ನನ್ನು ಕಟ್ಕೊ ಹೋಗಿ ಆ ಕಡೆ ಅಕ್ಕಯ್ಯ. ಆಗ್ಲೂ ನೀನು ಏಕಪತ್ನಿ ವ್ರತಸ್ಥಾನೆ ತಾನೆ? ಅದು ಸಾಧ್ಯವಿಲ್ಲವಲ್ಲಮ್ಮ. ಏಕೆ ಸಾಧ್ಯವಿಲ್ಲ ಪ್ರಿಯ? ನೋಡಮ್ಮ. ಅಯ್ಯೋ ಅಮ್ಮ ಅನ್ಬೇಡಪ್ಪ. ಸುಂದರಿ. ಎಲ್ಲ ಅಮ್ಮ ಅಮ್ಮ ಅನ್ಬೇಡಪ್ಪ. ಸುಂದರಿ, ಹಾ, ನಿನಗೀಗ ನನ್ನಿಂದ ಯಾವ ಕಾರ್ಯವಾಗದು? ನೀನು ನನ್ನನ್ನು ವರಿಸಿ ನಾನು 100 ಮಕ್ಕಳನ್ನು ಹಡೆಯಬೇಕು. ಹೌದೇ? ಹಾ, ಹಾಗಾದರೆ ನೀನೊಂದು ಕೆಲಸವನ್ನು ಮಾಡಬೇಕು. ಒಂದೇನ 10 ಕೆಲಸ ಮಾಡ್ತೀನಿ, ಹೇಳು ಪ್ರಿಯ. ಈಗಾಗಲೇ ನನ್ನ ಸಹೋದರನು ಆ ಪಾರ್ಶ್ವದಲ್ಲಿ ಫಲಗಳನ್ನು ತರಲು ಹೋಗಿರುವನು. ಹಾ ಹಾ, ಆತನಿಗೆ ಮುಂಚೆಯೇ ವಿಚಾರವನ್ನು ತಿಳಿಸಿರುವೆ. ತಿಳಿಸಿರುವೆಯೋ? ನಿನ್ನನ್ನು ಕಾಣಲು ಒಂದು ದುಂಡು ದುಂಡಾದ ಸುಂದರಿ ಕನ್ಯೆ ಬರುವಳು ಎಂದು ಹೇಳಿರುವೆ. ಹೌದೌದೌದು. ತಿರುಗಿ ನಿಲ್ಲು. ಏಕೆ? ನಿನ್ನ ಮೇಲೆ ಕೆಲವೊಂದು ಕುರುಹುಗಳನ್ನು ಬರೆಯುವೆ. ಆ ಕುರುಹುವನ್ನು ತೋರದ ಹೊರತು ಆತನು ನಿನ್ನನ್ನು ಒಲಿಸಲಾರ. ಹೌದೇ? ಹೌದು. ಹಾಗಾದ್ರೆ ನನ್ನ ಕೆನ್ನೆಯ ಮೇಲೆ ಬರೆಯಬಾರದೆ? ಬೇಡವ. ಈ ಬಟ್ಟಲು ಗಣ್ಣುಗಳ ಮೇಲೆ? ಬೇಡವ. ತೊಂಡೆಯಂತಹ ಈ ಹಣ್ಣಿನಂತಹ ತುಟಿಯ ಮೇಲೆ? ನಾನು ಮುಂಚೆಯೇ ಹೇಳಿರುವೆನು, ಆಕೆಯ ಬೆನ್ನಿನ ಮೇಲೆ ಬರೆದು ಕಳಿಸಿರುವೆನು. ಓ, ಬೆನ್ನ ಮೇಲೆ ಬರಿಬೇಕು. ಅಕ್ಕಯ್ಯ, ಸರಿಯಾಗಿ ನೋಡ್ಕೊಂಡು ನಿನ್ ಗಂಡ ಬರೀತಾನೆ ಇಲ್ವಾ? ನಾನು ಹೆಣ್ಮಕ್ಳು ಒಂದಾಗಿರ್ಬೇಕು. ಆಯ್ತೆ? ಆಯ್ತಾ ಪ್ರಿಯ? ಇನ್ನು ಶುರುನೇ ಮಾಡಿಲ್ವಾ? ನನ್ನ ಪ್ರಾರಂಭವಾಗಿ. ನೋಡಮ್ಮ, ಈ ಕುರುಹನ್ನು ತೋರಿಸು. ಅವನು ನಿನ್ನನ್ನು ಅವಮಾನಿಸ. ಏನು? ಅವ ನಿನ್ನನ್ನು ಮಾನಿಸುವನು. ಓ, ಮಾನಿಸುವನು. ಸರಿ, ಶೀಘ್ರವಾಗಿ ಹೊರಡು. ಆಯ್ತು, ಬರಲೇ ಬಾವ. ಅಕ್ಕಯ್ಯ ಬರ್ಲಾ? ಹೋಗಿ ಬಾ. ಮದ್ವೆಗ್ ನೀನೇ ಹಿಡಿಬೇಕು, ಜಾಸ್ತಿ ಮಾತಾಡಕ್ ಸಮಯ ಇಲ್ಲ. ಆಗೋಯ್ತು. ಹೇಳಿದ ಕನ್ಯೆಯು ಈಕೆ ಇರಬಹುದು. ಮೊದಲೇ ನಿನಗೂ ಹೇಳಿರುವುದೇ. ಅಣ್ಣನು ಮೊದಲೇ ಹೇಳಿದ್ದನು, ಆ. ಏನಾದರೂ ಕುರುದನ್ನು ಕೊಟ್ಟು ಕಳಿಸುವನು, ಆ ಕುರುಹನ್ನು ನೋಡಿ ಆಕೆಗೆ ತಕ್ಕ ಶಾಸ್ತಿಯನ್ನು ಮಾಡು ಎಂದು. ಸರಿ ಸರಿ, ಏನೋ ಅವಸರದಲ್ಲಿಯೇ ಇದ್ದೀಯೇ, ತೋರಿಸಲೇ? ಮೊದಲು ಕುರುಹನ್ನು ತೋರಿಸು. ಇದು ಓಹೋ, ನಮ್ಮ ಅಣ್ಣನು ಸರಿಯಾಗಿ ಬರೆದಿರುವನು. ನಿಮ್ಮ ಅಣ್ಣ ಸರಿಯಾಗಿ ಬರೀತಾನೆ. ಛೀ, ದುರಾತ್ಮಳೆ. ಬರೆಸ್ಕೊಳಕ್ಕೂ ಪುಣ್ಯ ಮಾಡಿರ್ಬೇಕು. ಸರಿಯಾಗಿ ಮಾನ ಮರ್ಯಾದೆಯಿಂದ ಹಾಗೆ ಹೋದರೆ ಸರಿ, ಇಲ್ಲವಾದರೆ ಅನರ್ಥವಾದಿತು, ಎಚ್ಚರ. ಅಯ್ಯೋ ನನ್ ಬೆಣ್ಣೆ ಮುರ್ಕೆ, ಎಷ್ಟೊತ್ತಂಕ ನಗ್ನಗ್ತಾ ಮಾತಾಡ್ತಿದ್ದಲ್ಲಪ್ಪ, ಅದ್ಯಾಕೆ ಕೋಪ? ಯಾಕೆ ಪ್ರಿಯ? ನೋಡಮ್ಮ, ದೂರ ನಿಂತು ಮಾತನಾಡು. ಪ್ರಿಯ, ನನ್ನನ್ನು ವರಿಸುವುದಿಲ್ಲವೇ? ಒರಿಸುವೆನು. ಆ, ನಿನ್ನ ಕಣ್ಣುಗಳನ್ನು ಬಂಧಿಸು. ಕಣ್ಣುಗಳನ್ನ ಯಾಕೆ? ಬಂಧಿಸು. ವಿವಾಹವಾಗಬೇಕಾದರೆ ಸತಿಯು ಪತಿಯನ್ನು ನೋಡಬಾರದು. ನೋಡಾಯ್ತಲ್ಲ, ಇನ್ನೇನು? ವಿವಾಹ ಆಗೋ ಸಮಯದಲ್ಲಿ ನೋಡಬಾರದು. ಓ, ಹಾಗೆ. ಬಂದ್ಬಿಡಪ್ಪಣ, ನೀನೇನಾದ್ರು ಮೋಸ ಮಾಡಿ ಓಡೋಗ್ಬಿಟ್ರೆ? ಬೇಗ ನಿನ್ನ ಕಣ್ಣುಗಳನ್ನು ಬಂಧಿಸು. ಓ ಮಾರ ಸುಮಶರ ಬಾನಿರ ಸುಖತಾರ, ಮಾರ ಸುಮಶರ ಬಾನಿರ ಸುಖತಾರ, ನನ್ನಂತ ಚಂದ ಮಧುರಾತರಂಗ ಮುಖದಿಂದ ಬಂದು ಸೆಳೆದು, ನನ್ನಂತ ಚಂದ ಮಧುರಾತರಂಗ ಮುಖದಿಂದ ಬಂದು ಓ ಮಾರ ಸುಮಶರ ಬಾನಿರ ಸುಖತಾರ. ಬಾ ಪ್ರಿಯ, ಕಟ್ಕೊಳ್ಳೇಬೇಕಾ? ನೀವೆಲ್ಲ ಸಾಕ್ಷಿ ಇದ್ದೀರವ್ರು, ಯಾರು ನನ್ನ ಮೋಸ ಮಾಡಂಗಿಲ್ಲ. ಗುರುಗಳೇ, ನೀವು ನೋಡ್ಕೊಳ್ಳಿ ಸ್ವಲ್ಪ. ಕಟ್ಕೊಳ್ಳ? ಕಟ್ಟಿಕೋ.
ಹಾ ಚಳಿ ಜಾಸ್ತಿ ಆಗಿದೆ. ಹಾ ಛೀ ದುರಾತ್ಮಳೆ, ಅಣ್ಣ ಉರಿವುದು ಮೂಗು ಸುರಿವುದು ರಘುತ, ಉರಿವುದು ಮೂಗು ಸುರಿವುದು ರಘುತ, ಅದರಿಂದದಕ್ಕೆ ಬಂಡಾಟ. ಏನ ಮಾಡಲೀಗ ಮೂಗು ಕುಯ್ದ ನಾಗ, ಏನ ಮಾಡಲೀಗ ಮೂಗು ಕುಯ್ದ ನಾಗ. ಅವನ್ ಮನೆ ಆಳಗ ಅವನ್ ನೆಗುದ್ ಬಿದ್ದಾಗ, ಅವನ್ ಮನೆ ಆಳಗ ಅವನ್ ನೆಗುದ್ ಬಿದ್ದಾಗ ಅವನ್ ಚಾಪೆ ಸುತ್ಕೊಂಡು ಹೋಗ. ಅಲ್ಲ ಕೈಲಾಸವಾಸ ದೇವ ಮಹೇಶ ಕೈಲಾಸವಾಸ ಕಾಯೋ ಬಂಧುತರ ಕರುಣಾಲವಾಲ ಕಾಯೋ ಬಂಧುತರ ಕರುಣಾಲವಾಲ ದೇವ ಮಹೇಶ. ಚಂದ್ರಶೇಖರ ಗಂಗಾಧರ ಹೇ ಮಹೇಶ್ವರ ಚಂದ್ರಶೇಖರ ಗಂಗಾಧರ ಇಂದ್ರಾದಿ ವಂದ್ಯ ಕರುಣಾಲವಲ ಹೇ ಶಂಕರ ಇಂದ್ರಾದಿ ವಂದ್ಯ ಕರುಣಾಲವಲ ದೇವ ಮಹೇಶ ಕೈಲಾಸವಾಸ ಕಾಯೋ ಬಂಧುತರ ಕರುಣಾಲವಾಲ ಕಾಯೋ ಬಂಧುತರ ಕರುಣಾಲವಾಲ ದೇವ ಮಹೇಶ. ಸೃಷ್ಟಿಸಿದ ಈ ಜಗದ ಪರಿಯ ಹೇ ನಮೋ ಶಂಕರ. ಈ ಸೃಷ್ಟಿಸಿದ ಈ ಜಗದ ಪರಿಯ ನಾನೆಂದು ಹೊಗಳಿ ನಿನ್ನ ವರ್ಣಿಸಲಿ. ನಾನೆಂದು ಹೊಗಳಿ ನಿನ್ನ ವರ್ಣಿಸಲಿ. ಪ್ರಣವನಾದ ರೂಪ ಶಂಕರ ದೇವಾ ಪ್ರಣವನಾದ ರೂಪ ಭುವನೈಕ್ಯ ದೀಪ ಪ್ರಣವನಾದ ರೂಪ ಭುವನೈಕ್ಯ ದೀಪ ತ್ರಿಪುರರನೆ ಶಂಭೋ ಕೈಲಾಸವಾಸ ತ್ರಿಪುರರನೆ ಶಂಭೋ ಕೈಲಾಸವಾಸ ದೇವ ಮಹೇಶ ಕೈಲಾಸವಾಸ ಕಾಯೋ ಬಂಧುತರ ಗಂಗಾದಿ ವಂದ್ಯ ಕಾಯೋ ಬಂಧುತರ ದೇವ ಮಹೇಶ.
ಶಂಭೋ ಶಂಕರ ಹರ ಹರ ಮಹಾದೇವ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ನಮಸ್ಕರಿಸುವೆ. ಭದ್ರೆ, ನಾನು ಬಹಳ ದೂರದಿಂದ ದಣಿದು ಹಸಿವಿನಿಂದ ಬಳಲಿ ಬಾಯಾರಿ ಇಲ್ಲಿಗೆ ಬಂದಿರು. ನನಗೇನಾದರೂ ನೀಡು ಭದ್ರೆ. ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದ್ರಿ. ಆಗಬಹುದು. ಎಂಥ ರೂಪವತಿ, ಅದೆಂಥ ಲಾವಣ್ಯವತಿ. ನನ್ನ ಮನಸ್ಸಿನ ಆಸೆಯು ಇಂದಿಗೆ ಪೂರ್ಣವಾಗುವಂತೆ ಕಾಣುತ್ತಿರುವುದು. ಸೀತಾ, ಜಾನಕಿ, ಲಕ್ಷ್ಮಣ, ನೀನು ನಿಪುಣವಂತನೇ ಸರಿ. ಸಪ್ತ ಋಷಿಗಳನ್ನು ಇಲ್ಲಿಯೇ ಸ್ಥಾಪಿಸಿ ಹೋಗಿರುವೆಯಾ? ಏನು ಮಾಡುವುದು? ಇರಲಿ. ಆದರೂ ನನ್ನ ಉದ್ದೇಶವನ್ನು ಸಫಲ ಮಾಡಿಕೊಳ್ಳಲೇಬೇಕು. ಸೀತಾ, ಅಂದು ಸ್ವಯಂವರ ಕಾಲದಲ್ಲಿ ಶಿವಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದ ನನ್ನನ್ನು ನೋಡಿ ಏಕೆ ಆಕಿ ನೆಕ್ಕೆಯಲ್ಲ ಅಂದೇ ಅಂದೇ ತೊಟ್ಟಿದ್ದನು ಛಲವನ್ನ. ಅಲ್ಲದೆ ಇಂದು ನನ್ನ ಸಹೋದರಿಯಾದ ಶೂರ್ಪನಖಾ ದೇವಿಯನ್ನು ಅಪಮಾನಗೊಳಿಸಿದಿರಲ್ಲ. ಖಂಡಿತವಾಗಿಯೂ ನನ್ನ ಉದ್ದೇಶವನ್ನು ಸಫಲ ಮಾಡಿಕೊಳ್ಳುವೆನು. ನಾನು ಈ ರೀತಿಯೇ ಕಾಲಹರಣ ಮಾಡಿದರೆ ರಾಮ ಲಕ್ಷ್ಮಣರೇನಾದರೂ ಬಂದು ಬಿಟ್ಟರೆ ಇಲ್ಲ, ನನ್ನ ಮಾವನಾದ ಮಾರೀಚನು ಅವರನ್ನು ಬಹುದೂರ ಕರೆದುಕೊಂಡು ಹೋಗಿರುವನು. ಅವರು ಬರುವುದರೊಳಗಾಗಿ ನನ್ನ ಕಾರ್ಯವನ್ನು ನಾನು ಸಾಧಿಸುವೆನು. ವೇಳೆಯಾಗುತ್ತಿರುವುದು. ಭದ್ರೇ, ನನಗೆ ಹಸಿವನ್ನು ತಾಳಲಾಗುತ್ತಿಲ್ಲ. ನನ್ನ ಕೈ ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಬೇಗ ಬಂದು ಭಿಕ್ಷೆಯನ್ನು ನೀಡು ಭದ್ರೇ. ಬೇಗ ಬಂದು ಭಿಕ್ಷೆಯನ್ನು ನೀಡು. ಸ್ವೀಕರಿಸಿ ಪೂಜ್ಯರೇ. ಮುಂದೆ ಬಂದು ಭಿಕ್ಷೆಯನ್ನು ನೀಡು ಭದ್ರೇ. ಸಾಧ್ಯವಿಲ್ಲ ಪೂಜ್ಯರೇ. ಮೈದನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ತಾವೇ ಮುಂದೆ ಆಗಮಿಸಿ ಈ ಭಿಕ್ಷೆಯನ್ನು ಸ್ವೀಕರಿಸಿ. ಏನಂದೆ ಭದ್ರೆ? ನನ್ನಂತ ಋಷಿ ಮುನಿಗಳಿಗೆ ಸಪ್ತ ಋಷಿಗಳ ಆಜ್ಞೆ. ಬಂದು ನೀಡುವುದಾದರೆ ನೀಡು. ಹಸಿವಿನಿಂದ ನಾನೇನಾದರೂ ಇಲ್ಲಿ ಮೃತಪಟ್ಟರೆ ಮತ್ತೆ ಶಾಪಕ್ಕೆ ಗುರಿಯಾಗುವೆ. ಕೋಪಿಸಲಾಗದು. ದಯಮಾಡಿ ಶಾಂತರಾಗಿ. ಇದು ನಿಮ್ಮಿಚ್ಛೆಯಿಂದ ಭಿಕ್ಷೆಯನ್ನು ನೀಡುವೆ. ಬಾ ಭದ್ರೆ, ಬಾ. ಇನ್ನು ಮುಂದೆ ಬಾ ಭದ್ರೆ, ಬಾ. ಮುಂದೆ ಬಂದು ನೀಡು. ಮುಂದೆ ಬಂದು ಭಿಕ್ಷೆಯನ್ನು ನೀಡು ಭದ್ರೆ. ಮುಂದೆ ಬಂದು ಭಿಕ್ಷೆಯನ್ನು ನೀಡು. ಪೌಲಶ್ಯ ವಂಶ ಕಳಶಾಂಬುದು ಚಂದ್ರ ನೋಡು. ಪೌಲಶ್ಯ ವಂಶ ಕಳಶಾಂಬುದಿ ಚಂದ್ರನ ಇದೋ ನೋಡು. ಧನವೇಂದ್ರನ ಸಮಸ್ತ ನಿರ್ಜರಂ ಮನೋಸ್ತಹವಂಗನ. ಇದೋ ನೋಡು ಮನ್ಮಥಾಂಗನ ಜಾನಕಿ. ಇದೋ ನೋಡು ಮನ್ಮಥಾಂಗನ ಹರಿರಾಯರ ಗಂಧನ ರಾವಣ ಸಾರ್ವಭೌಮನ ನೋಡೇ.
ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಬಾ, ಕುಳಿತುಕೋ. ರಾಮಚಂದ್ರ ರಾಮಚಂದ್ರ ಪ್ರಭು, ನೀನದೆಷ್ಟು ವಿಧವಾಗಿ ಹೇಳಿದರೂ ನಿನ್ನ ಮಾತನ್ನು ಕೇಳಿದೆ ನಾನೆಂತಹ ವಿಪತ್ತಿಗೆ ಗುರಿಯಾದನಲ್ಲ ಸ್ವಾಮಿ. ಏನ್ ಮಾಡಲಿ, ಈ ನೀಚದಿಂದ ಪಾರಾಗುವ ಬಗೆಯಾದರೆ ಹೇಗೆ? ದಶರಥ ಚಕ್ರವರ್ತಿಗಳೇ, ಮೈದನರಾದ ಲಕ್ಷ್ಮಣನೇ, ರಾಮಚಂದ್ರ ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ, ಕಾಪಾಡಿ. ಯಾರು ದಶರಥ ರಾಮ ಎಂದು ರೋಧಿಸುತ್ತಿರುವರು? ಅಮ್ಮ, ನೀನು ಯಾರು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನು ದಶರಥ ಮಹಾರಾಜರ ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತುಕನಾದರ ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು ಪಕ್ಷಿರಾಜ. ಎಲ್ಲವೋ ನಾರಿಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುತ್ತಿರುವೆಯೋ? ನಿಜವಾದ ಗಂಡಿನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿಗೂಬೆ, ಮೊದಲು ನೀನ್ಯಾರೆಂಬುದನ್ನು ತಿಳಿಸು, ಅನಂತರ ನಿನ್ನ ಯುದ್ಧ ಮಾಡುವುದನ್ನು ನೋಡೋಣ. ನೀನ್ಯಾರೆಂಬುದನ್ನು ಬೊಗಳ ಮೊದಲು 56 ದೇಶಗಳು ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿ ಸಾಲಾಗಿ ನಿಂತು ರಾವಣ ಚಕ್ರೇಶ್ವರ ಸಾರ್ವಭೌಮ ಎಂದು ಸದಾ ಬೋಫುರಾಗೆನಿಸಿಕೊಳ್ಳುತ್ತಿರುವ ದಶಕಂಠ ರಾವಣೇಶ್ವರ ನಾನೇ. ನೀನಾರೆಂಬುದನ್ನು ತಿಳಿಸೋ ಮುದಿಗೂಬೆ. ನಾನು ಅಮಿತ ಪರಾಕ್ರಮಶಾಲಿಯಾದ ಜಟಾಯು. ಅಮಿತ ಪರಾಕ್ರಮಶಾಲಿಯಾದ ಜಟಾಯು ದಶರಥನ ಪ್ರಾಣಮಿತ್ರ. ಈತನು ಬಲು ಪರಾಕ್ರಮಿ, ಬಲು ಬಲಶಾಲಿ ಎಂದು ತಿಳಿದಿದ್ದೇನೆ. ಈತನೊಡನೆ ಉಪಾಯದಿಂದ ಯುದ್ಧ ಮಾಡಿ ಈ ಸೀತಾಪರಣ ಕಾರ್ಯವನ್ನು ಮಾಡಬೇಕು. ಎಲ್ಲವೋ ಮುದಿಗೋಬೆ, ನೀನು ಕೂಡ ಸಮಾನ ಬಲಶಾಲಿ ಎಂದು ಕೇಳಿ ತಿಳಿದಿದ್ದೇನೆ. ಮೊದಲು ನಿನ್ನ ಪ್ರಾಣದ ನೆಲೆಗಳನ್ನು ತಿಳಿಸಿ ತದನಂತರ ಯುದ್ಧಗಳನ್ನು ಮಾಡೋಣ. ನನ್ನ ಪ್ರಾಣದ ನೆಲೆಯು ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ನನ್ನ ಪ್ರಾಣದ ನೆಲೆ. ಈ ನನ್ನ ಎಡಗಾಲಿನ ಅಂಗುಷ್ಟದಲ್ಲಿರುವುದು. ಸಿದ್ಧನಾಗು, ಸಿದ್ಧನಾಗು. ಜಾನಕಿ, ನಿನ್ನ ಸಹಾಯಕ್ಕೆ ಬಂದ ಈ ಜಟಾಯುವಿನ ಮರಣವಾಯಿತು. ನೀನಿನ್ನು ಹೊರಡು. ನನ್ನನ್ನು ರಕ್ಷಿಸಲು ಬಂದ ಈ ಪಕ್ಷಿರಾಜರಿಗೆ ಇಂತಹ ದುಸ್ಥಿತಿಯೇ? ಏನು ಮಾಡಲಿ ರಾಮಚಂದ್ರ? ನನ್ನ ವಿಚಾರವನ್ನು ನಿನಗೆ ತಿಳಿಸುವ ಬಗೆಯಾದರೆ ಹೇಗೆ? ನಾನು ಪತಿವ್ರತಿಯಾಗಿದ್ದ ಪಕ್ಷದಲ್ಲಿ ತ್ರಿಕರ್ಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ, ಎಳೆ ಪಕ್ಷಿರಾಜ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ರಾಮಚಂದ್ರ. ನಡೆ ಜಾನಕಿ, ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ. ಬಿರಿದಂಥವರ ಗಂಡ ಕಲಾನಿಧಿ ಕಲಂಕುಶ ರಾವಣ ಸಾರ್ವಭೌಮರಿಗೆ ಬಹುಪರ ರಾವಣ ಸಾರ್ವಭೌಮರಿಗೆ
ಗರ್ಭಾಂಠವೆಲ್ಲವಂ ಕರಗತಗೊಳಿಸಿರ್ಪಂ ಮಹೇಂದ್ರೋರಿ ದೇವತೆಗಳೆನ್ನ ಸೇವಿಪರು ನಳಿನಿ ಗರ್ಭಾಂಠವೆಲ್ಲವಂ ಕರಗತಗೊಳಿಸಿರ್ಪಂ ಮಹೇಂದ್ರೋರಿ ದೇವತೆಗಳನ್ನ ಸೇವಿಪರು ಇಂದ್ರ ಅಗ್ನಿ ಯಮ ದಿಕ್ಪಾಲಕರನ್ನಂ ಕಂಡರೆ ಘಡ ಘಡನೆ ನಡುಗುತ್ತಿರ್ಪಂಗಳ ಪೌಲಶ್ಯ ವಂಶೋದ್ಭವ ಮಹಾಬ್ರಾಹ್ಮಣ ಈ ದಶಕಂಠ ರಾವಣಿನಲ್ಲಿ ಅದೋರು ಸರಿ ಸಮರು ತ್ರಿಭುವನರಿ ವಿಜಯ ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಭಾ ಪೂರಿತಂ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಕುಂಭಕರ್ಣ ಪ್ರಹಸ್ತ ಪ್ರಜಾಪೂರಿತಂ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನವರ ವಿಭೂತಿ ವಿಲಸಿತ ಸದಾ ಶಿವನವರ ವಿಭೂತಿ ವಿಲಸಿತ ಯಶ ಮಾರ್ಗತವ ತಪ ಸತ್ಯ ವಿಜಯ ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಕುಂಭಕರ್ಣ ಪ್ರಹಸ್ತ ವಿಜಯವ ಕುಂಭಕರ್ಣ ಹಿಡಿದು ನಡೆದು ದಿಶೆಯು ಗೆಲ್ಲಿಸಿ ನಲಿದೆ ವಿಜಯವ ಕುಂಭಕರ್ಣ ಹಿಡಿದು ನಡೆದು ದಿಶೆಯು ಗೆಲ್ಲಿಸಿ ನಲಿದೆ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆ ನಿಭ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಭ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಭ ದಶಮುಖಗೆ ಸರಿ ಸಮರ ಪ್ರಭುವೆ ನಿಭ ದಶಮುಖಗೆ ಸರಿ ಸಮರ ವಿಜಯ ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಅಖಂಡ ಅವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ರಣಾಂಗಣದಲ್ಲಿ ಎದುರಾದ ಶತ್ರುಗಳ ಶಿರವನ್ನು ಚೆಂಡಾಡಿ ಈ ಭೂಮಂಡಲದ ದೀರ್ಘ ಆಳ್ವಿಕೆಯನ್ನು ಈ ಧೋರ್ದಂಡನ ಮಹಾಮಂಡಲಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಅಂಕವೀರರೆಂಬ ಬಿರುದನ್ನು ಹೊತ್ತು ಸ್ವಲ್ಪವೂ ಶಂಕೆ ಇಲ್ಲದೆ ಈ ಲಂಕಾಪಟ್ಟಣದ ಭದ್ರ ಬುನಾದಿಯಂತಿರುವ ಎನ್ನನುಜರಾದ ವಿಭೀಷಣ ಕುಂಭಕರ್ಣರೇ, ಇನ್ನು ನನ್ನ ಸಂಕಲ್ಪ ಸಿದ್ಧಿಗಾಗಿ ಅನುಪಮ ರಾಜಭಕ್ತಿ ಅಪ್ರತಿಮ ಶೌರ್ಯ ತೋರಿ ನನ್ನ ಸಿದ್ಧಿಗಾಗಿ ಸದಾ ನನಗೆ ಸಲಹೆಗಳನ್ನು ನೀಡುತ್ತಾ ಸದಾ ನನಗೆ ಬೆಂಬಲವಾಗಿ ನಿಂತಿರುವ ಪ್ರಹಸ್ತ ಮಹೋದರರೇ, ಇನ್ನು
ಈ ದಶಗಂಟ ರಾವಣೇಶ್ವರನ ದಿಗ್ವಿಜಯದ ಕೀರ್ತಿ ಪತಾಕೆಯನ್ನು ಈ ಬ್ರಹ್ಮಾಂಡದ ಉದ್ದಗಲಕ್ಕೂ ಪಸರಿಸುವಂತೆ ಮಾಡಿದ ಎನ್ನ ವೀರ ಸೈನ್ಯಾದಿಗಳೇ, ಯಕ್ಷ, ಕಿನ್ನರ, ಕಿಂಪುರುಷ, ಗರುಡ, ಗಂಧರ್ವರು, ಸಿದ್ಧಿಸಾಧ್ಯರು, ದೇವದಾನವರು, ಇಡೀ ಬ್ರಹ್ಮಾಂಡವೇ ಈ ದಶಗಂಟ ರಾವಣೇಶ್ವರನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡ 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 ಗಡನೆ ಅಷ್ಟದಿಕ್ಪಾಲಕರನ್ನು ತಂದು ನನ್ನ ಆಸ್ಥಾನದ ಊಳಿಗರನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನು ಸೆಳೆದು ತಂದು ಈ ನನ್ನ ಸಿಂಹಾಸನದ ಮೆಟ್ಟಲುಗಳಾಗಿ ಮಾಡಿಕೊಂಡಿರುವೆನು. ತ್ರಿಲೋಕಗಳನ್ನು ಜಯಿಸಿ ತ್ರಿಲೋಕ ವಿಖ್ಯಾತನೆಂದು ಬಿರುದನ್ನು ಪಡೆದು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಯಾರಿಂದಲೂ ಮರಣವೇ ಬಾರದಂತೆ ವರವನ್ನು ಪಡೆದ ಮೃತ್ಯುಂಜಯ ಈ ದಶಗಂಠ ರಾವಣ ಇನ್ನು ನನಗೆ ಪ್ರತಿನಿತ್ಯ ಜ್ಯೋತಿಷ್ಯ ಹೇಳುವವನು ಪಿತಾಮಹನಾದ ಬ್ರಹ್ಮದೇವನು. ಇನ್ನು ನನ್ನ ಆರಾಧ್ಯ ದೈವ ಲಯಗರ್ಥನಾದ ಶಂಕರನು. ತ್ರಿಕಾಲಗಳಲ್ಲಿಯೂ ತ್ರಿಲೋಕಗಳಲ್ಲಿಯೂ ಆ ಶಿವನ ಕುರಿತು ಘೋರ ತಪಸ್ಸನ್ನು ಆಚರಿಸಿ ಅವನನ್ನು ಒಲಿಸಿಕೊಳ್ಳಲು ಈ ನನ್ನ ದೇಹವನ್ನೇ ವೀಣೆಯನ್ನಾಗಿಸಿ ನರಗಳನ್ನೇ ತಂತಿಯನ್ನಾಗಿಸಿ ಶಿವರಂಜಿನಿ ರಾಗವನ್ನು ಪಾಡಿದ ಮಹಾಬ್ರಾಹ್ಮಣ ಕುಲೋತ್ತಮ ಈ ದಶಗಂಟ ರಾವಣೇಶ್ವರ. ನನ್ನನ್ನು ಕಂಡರೆ ಆ ಕಪಟಿ, ಮಾಯಾವಿ, ವಂಚಕಿ ವಿಷ್ಣುವು ಕೂಡ ತಲೆ ತಗ್ಗಿಸಿಕೊಂಡು ಹೋಗುತ್ತಿರುವನು. ಇಡೀ ಬ್ರಹ್ಮಾಂಡವನ್ನೇ ಒಂದೇ ಬಾರಿಗೆ ಆಪೋಷಣ ತೆಗೆದುಕೊಳ್ಳಬಲ್ಲ ನನ್ನ ಸಹೋದರ ಕುಂಭಕರ್ಣ. ಇನ್ನು ಮಹಾಭಕ್ತನಾದ ವಿಭೀಷಣ, ಮಹಾಮೇಧಾವಿಗಳಾದ ಪ್ರಹಸ್ತ ಮಹೋದರರು, ಇನ್ನು ಪುತ್ರರಾದ ಇಂದ್ರಜಿತು, ಅಕ್ಷಯ ಕುಮಾರರು, ಇವರೆಲ್ಲರ ಬೆಂಬಲ ನನಗಿರಲು ಈ ತ್ರಿಭುವನದಲ್ಲಿ ಈ ದಶಗಂಟ ರಾವಣನಿಗೆ ಸರಿಸಾಟಿಯಾಗಬಲ್ಲವರು ಅವನಾವನಿರುವನು. ಕುಂಭಕರ್ಣ, ಇನ್ನ ವಿಚಾರವನ್ನು ತಿಳಿಸು. ಅಗ್ರಜ, ಚತುರ್ದಶ ಭುವನದಲ್ಲಿ ನಿನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕೆಂಪುಷರಾದಿಯಾಗಿ ಎಲ್ಲರೂ ಗಡಗಡೆ ನಡುಗುವರು. ಹೀಗಿರುವಲ್ಲಿ ನಿನ್ನ ಸಮಾನರಾರಿವರು. ಫಲ ಕುಂಭಕರ್ಣ, ಪ್ರಹಸ್ತ ಮಹೋದರರೇ, ಇನ್ನು ನಿಮ್ಮ ವಿಚಾರವನ್ನು ತಿಳಿಸು ಮಾಡಿ. ರಾಜೇಂದ್ರ, ಬ್ರಹ್ಮಾಂಡವನ್ನಡಗಿಸುವ ಈಗಲೇ ಬ್ರಹ್ಮಾಂಡವನ್ನಡಗಿಸುವ ಈಗಲೇ ಸುರಾರಾಧಿಪಾರಿಂದಲೇ ಬ್ರಹ್ಮಾಂಡವನ್ನಡಗಿಸುವ ಈಗಲೇ. ರಾಜೇಂದ್ರ, ಕೆನ್ನರ ಗರುಡ ಕೆಂಕರ ಪಕ್ಷಿ ಗಂಧರ್ವಾದಿಗಳ ಆ ಪಕ್ಷಿ ಗಂಧರ್ವಾದಿಗಳ ಕಡಗಡನೆ ನಡಗಿಸುವೆ. ಕಡಗಡನೆ ನಡಗಿಸುವೆ. ಬ್ರಹ್ಮಾಂಡವನ್ನಡಗಿಸುವೆ ಈಗಲೇ. ಬ್ರಹ್ಮಾಂಡವನ್ನಡಗಿಸುವೆ ಈಗಲೇ. ಬ್ರಹ್ಮಾಂಡವನ್ನಡಗಿಸುವೆ ಈಗಲೇ. ಅಣಕಗೈದವರ ತುಮಿಮುಟಿಯಿಂದಲೇ ಅಣಕಗೈದವರ ಋಣಮುಟಿಯಿಂದಲೇ ಮದಾಂಗನವರ ಪದವನರಿಪೆ. ಮದಾಂಗನವರ ಪದವನರಿಪೆ. ಬ್ರಹ್ಮಾಂಡವನ್ನಡಗಿಸುವೆ ಈಗಲೇ. ಬ್ರಹ್ಮಾಂಡವನ್ನಡಗಿಸುವೆ ಈಗಲೇ. ಬ್ರಹ್ಮಾಂಡವನ್ನಡಗಿಸುವೆ ಈಗಲೇ. ರಾಜೇಂದ್ರ, ಮೂರು ಲೋಕದಲ್ಲಿಯೂ ದೇವಮಾನರೆಲ್ಲರೂ ನಿನ್ನ ಹೆಸರು ಕೇಳಿದ ಮಾತ್ರಕ್ಕೆ ಕಡಗಡನೆ ನಡುಗುತ್ತಿರುವರು. ವರುಣನು ಅಡುಗೆ ಮಾಡುತ್ತಿರುವನು. ವಾಯು ಸದಾ ನಿನ್ನ ಮನೆಯ ಕಸವನ್ನೇ ಗುಡಿಸುತ್ತಿರುವನು. ಇಂದ್ರನು ಸೃಷ್ಟಿಯಿಂದ ಮಳೆಯನ್ನು ಸುರಿಸುತ್ತಿರುವನು. ಬ್ರಹ್ಮನು ಪಂಚಾಂಗ ಶ್ರಾವಣವನ್ನು ಮಾಡುತ್ತಿರುವನು.
ಅಪ್ಸರ ಸ್ತ್ರೀಯರೆಲ್ಲರೂ ನಿನ್ನ ದಾಸಿಯರಾಗಿ ನಿನ್ನನ್ನೇ ಹೋಲಿಸುತ್ತಿರುವರು. ಓಲೈಸಲಿ. ತತ್ತರಲ್ಲಿ ನಿನ್ನ ಪರಾಕ್ರಮಕ್ಕೆ ಚ್ಯುತಿ ಎಂದರೇನು ರಾಜೇಂದ್ರ? ಎಲ್ಲವೂ ನಿರತವಾಗಿ ನಡೆಯುತ್ತಿರುವುದು. ಬಲ ಪ್ರಾಸ್ತ, ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಇದಾವುದೋ ರೋದನೆ ಎಂದು ಕೇಳಿ ಬರುತ್ತಿರುವುದಲ್ಲ. ನಾನು ಏನು ನನ್ನ ತಂಗಿಯಾದ ಶೂರ್ಪನಖಾದೇವಿ ರೋಧಿಸುತ್ತಾ ಬರುವಳೆ. ಅವಳನ್ನು ಶೀಘ್ರವಾಗಿ ರಾಜಸ್ಥಾನಕ್ಕೆ ಕರೆ ಮಾಡು. ಅಣ್ಣ ಏನಾಯಿತೆ? ಏಕೆ ಈ ರೀತಿ ಅಳುತ್ತಿರುವೆ? ಅಲ್ಲ, ನನ್ನ ಕಾಲದಲ್ಲಿ ದಂಡಕಾರಣ್ಯ. ಸರಿಯಾಗಿ ಹೇಳೆ. ನಿಮ್ಮ ತಂಗಿಯಾದ ಶೂರ್ಪನಖಾದೇವಿಯು ದಂಡಕಾರಣ್ಯಕ್ಕೆ ಒಯ್ದರು. ಅಲ್ಲಿ 3 ಜನ ನರಮಾನವರ ಪ್ರವೇಶ. ರಾಮ, ಲಕ್ಷ್ಮಣ, ಸೀತೆ. ಆ ಸೀತೆ ಬಹಳ ಸೌಂದರ್ಯವತಿ ಪ್ರಭು. ಆಕೆ ಏನಾದರೂ ಲಗ್ನ ಮಾಡಲು ಹೋಗಿದ್ದಾರೆ ನಿಮಗೆ ಕೊಟ್ಟು. ಆ ರಾಮನ ತಮ್ಮ ಲಕ್ಷ್ಮಣ ಬಹಳ ಪಟಿಂಗ ಪ್ರಭು. ನೋಡಿ ಪ್ರಭು, ನಾಸಿಕನೆಲ್ಲ ಕುಯ್ದು ಕಳಿಸಿವನಿ. ನಾಸಿಕವನ್ನು ಕೂದಿಕೊಳ್ಳುತ್ತೇನೆ. ಯಾ ಕರದೂಷಣಗಳು ಇರಲಿಲ್ಲವೇ? ಸತ್ತರೇ ಬರಕೀಟಗಳು. ಪ್ರಭು, ದಂಡಕಾರಣ್ಯಕ್ಕೆ ಸತ್ತವರು ರಾಮ ಲಕ್ಷ್ಮಣರಲ್ಲ ಪ್ರಭು, ನಮ್ಮ ಕರದೂಷಣಾದಿಗಳೇ. ಅಕರಾಕ್ಷ, ಕೇವಲ ನರಮಾನವರು ಪರಾಕ್ರಮ ಎಂದು ಹೊಗಳುತ್ತಿರುವೆಯ? ಬಾಮಿಚ್ಚು ಕುಳಿತುಕೋ. ಸಿಗಿವೆಂ ಪರಶುರ ಶೌರ್ಯ, ಸಿಗಿವೆಂ ಪರಶುರ ಶೌರ್ಯ, ವೀರ ವೀರ ಶೂರನಾದ ವೀರ ಶೂರ ಧನುಜರನ್ನು ದೂರ್ಧರನ್ನು ಸಿಗಿವೆಂ ಪರಶುರ ಶೌರ್ಯ. ದೇಶನ ತಟ ನಳಿಸಿ ನಲಿದು ವಿಚಾರದಯ ಬಗೆದು ನಿಂತು ಬಯಸುತ್ತ ಬೈದಳ. ದೇಶನ ತಟ ನಳಿಸಿ ನಲಿದು ವಿಚಾರದಯ ಬಗೆದು ವೈರಿ ತಂದ ನಿಂತು ಬೈದು ನಿಂತು ಬಗದಾಗಿಸುತ್ತ ಬಗ ಜವನ ತಳ ತಳಿಸಿ ಪವನ ಬಲ ಬಳಿಸಿ ದೂರದಳೆ ನಡುವೆ. ಜವನ ತಳ ತಳಿಸಿ ಪವನ ಬಲ ಬಳಿಸಿ ದೂರದಳೆ ನಡುವೆ. ತವ ಮಹಾ ನಿಗಮಶ ಬಿಡು ಬಿಡು ನಾನೀಗ ಸಿಗಿವೆ. ವೀರ ಶೂರ ಧನುಜರನ್ನು ದೌರ್ಬಲದಿ ದುರದಿ ಗೆಲ್ಬೇಕು. ಸಿಗಿವೆ. ಏನು ಹೇಳಿದೆ ಕರಾಕ್ಷ? ದಂಡಕಾರಣ್ಯದಲ್ಲಿ ನರಮಾನವರ ಆಗಮನ. ನನ್ನ ತಂಗಿಯಾದ ಶೂರ್ಪನಖಾದೇವಿಯನ್ನು ಅಪಮಾನ ಪಡಿಸಿ ಕರದೂಷಣರನ್ನು ಒಂದೇ ಬಾಣದಿಂದ ಅಪ್ಪಳಿಸಿದ ಆ ನರಮಾನವರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ಇದಕ್ಕೆ ಉಪಾಯವೇನಿಹುದು? ಪ್ರಭು, ಮಾವನಾದ ಮಾರೀಚನ ಸಲಹೆಯನ್ನು ತೆಗೆದುಕೊಂಡರೆ ಮಾತ್ರ ಈ ಕಾರ್ಯ ಸಾಧನೆ ಪ್ರಭು. ಅಕರಾಕ್ಷ, ಮಾವನ ಮಾರೀಚನನ್ನು ಶೀಘ್ರದಿಂಬರ ಮಾಡು. ಆಜ್ಞೆ ಪ್ರಭು. ಧನುಜನಾಥನೆ ಸೇವಿಸೆ, ಧನುಜನಾಥನೆ ಸೇವಿಸೆ, ಕೋಪವೇಗೆ ಈ ರೀತಿಯೊಳು ಧನುಜನಾಥನೆ ಸೇವಿಸೆ. ಧರ್ಮದ ಮಾರ್ಗವ ಮೀರಲು ಬೇಡ, ಧರ್ಮದ ಮಾರ್ಗವ ಮೀರಲು ಬೇಡ. ನಿರ್ಮಲ ಭಾವವ ಮನದಲ್ಲಿ ನಿರ್ಮಲ ಭಾವವ ಮನದಲ್ಲಿ ಧನುಜನಾಥನೆ ಕೇಳಿದೆ. ಕೋಪವೇಗೆ ಈ ರೀತಿಯೊಳು ಧನುಜ
ರಾಮಚಂದ್ರನು ನಾರಾಯಣನು ಸೀತಾದೇವಿಯ ಆದಿಲಕ್ಷ್ಮಿ ಆದಿಲಕ್ಷ್ಮಿಯೇ ಸೀತಾದೇವಿ ಧನುಜನಾಥನೆ ಕೇಳಿದೆ ಧನುಜನಾಥನೆ ಕೇಳಿದೆ ಧನುಜನಾಥನೆ ಕೇಳಿದೆ ಧನುಜನಾಥನೆ ಕೇಳಿದೆ. ಅಣ್ಣ ರಾವಣೇಂದ್ರ, ಸಹೋದರ, ರಾಮಚಂದ್ರನು ನಾರಾಯಣ ಸ್ವರೂಪನು, ಸೀತಾಮಾತೆಯು ಆದಿಲಕ್ಷ್ಮಿ ಸ್ವರೂಪಳು. ಅವರುಗಳು ಈ ಭೂಮಿಯ ಮೇಲೆ ಧರ್ಮ ಸಂಸ್ಥಾಪನಾರ್ಥಕ್ಕಾಗಿ ಇರುವರೆಂದು ನಾರದ ಮಹಾಮುನಿಗಳು ನಮಗೆ ತಿಳಿಸಿದರು. ಅಣ್ಣ, ನೀನೋರ್ವ ಮಹಾಬ್ರಾಹ್ಮಣ, ವೇದ ವಿದ್ಯಾ ಪಾರಂಗತನು, ಪರಸ್ತ್ರೀಯನ್ನು ಈ ರೀತಿ ಅಪಹರಿಸುವುದು ನಿನಗೆ ಶೋಭೆಯಲ್ಲ. ಸಹೋದರ, ನನ್ನ ಮಾತನ್ನು ಕೇಳು. ಒಂದು ವೇಳೆ ನೀನು ನನ್ನ ಮಾತನ್ನು ಧಿಕ್ಕರಿಸಿದರೆ ಈ ಲಂಕಾ ನಾಶವು ಖಂಡಿತ 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 ಅಸಂಭವ. ಸಹೋದರ, ನೀನು ನನ್ನ ಸಹೋದರನಾಗಿ ಆ ನರನೋರ್ವನನ್ನು ಮಹಾಪರಾಕ್ರಮಿ ಎಂದು ಹೊಗಳುತ್ತಿರುವೆಯ. ನೀನಲ್ಲದೆ ಬೇರೆ ಯಾರಾದರೂ ಈ ಮಾತುಗಳನ್ನು ಆಡಿದರೆ ಅವರ ಶಿರಚ್ಛೇದನ ಮಾಡುತ್ತಿದೆ. ಎಚ್ಚರ. ಇನ್ನು ಮುಂದಿನ ಕಾರ್ಯ ಮಾವ ಮಾರೀಚನನ್ನು ಬರಮಾಡಿ. ಬನ್ನಿ ಪ್ರಭು. ನನ್ನನ್ನು ಕರೆಯಿಸಿದ ಕಾರಣವೇನು? ಮಾವ, ದಂಡಕಾರಣ್ಯಕ್ಕೆ ನರಮಾನವರ ಪ್ರವೇಶವಾಗಿದೆ. ಆ ರಾಮ ಲಕ್ಷ್ಮಣ ಸೀತೆ ಎಂಬವರು ಪ್ರವೇಶವನ್ನು ಮಾಡಿ ಈ ನನ್ನ ಸಹೋದರಿಯ ನಾಸಿಕವನ್ನು ಕೂದು ಅಪಮಾನಪಡಿಸುವರು. ಹಾಗಾಗಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು. ನೀನೀಗಲೇ ಆ ದಂಡಕಾರಣ್ಯಕ್ಕೆ ನುಗ್ಗಿ ಆ ಸೀತೆಯನ್ನು ಮಾಯಾಜೀಕೆಯ ವೇಷ ಧರಿಸಿ ಆ ಸೀತೆಯನ್ನು ಆಕರ್ಷಿಸಿ ಅವಳು ಅದನ್ನು ತೆಗೆದುಕೊಂಡು ಬರಲು ಹೇಳಿದಾಗ ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗು. ಆ ಸಮಯದಲ್ಲಿ ನಾನು ಮಾಯಾ ರೂಪವನ್ನು ಧರಿಸಿ ಆ ಸೀತೆಯ ಅಪಹರಣವನ್ನು ಮಾಡುತ್ತೇನೆ. ದಾನವೇಂದ್ರ, ರಾಮ ಲಕ್ಷ್ಮಣರು ಸಾಮಾನ್ಯರಲ್ಲ, ಮಹಾಪರಾಕ್ರಮಿಗಳು. ವಿಶ್ವಾಮಿತ್ರ ಯಜ್ಞ ಸಂರಕ್ಷಣಾ ಕಾಲದಲ್ಲಿ ನನ್ನ ಪ್ರಾಣ ಉಳಿದದ್ದೇ ನನ್ನ ಪೂರ್ವಜನ್ಮ ಪುಣ್ಯ ವಿಶೇಷವು. ಈಗ ನನ್ನಿಂದ ಈ ಅಕಾರ್ಯವು ಸಾಧ್ಯವಿಲ್ಲ. ಮಾವ, ನಾನು ಹೇಳಿದ ಕಾರ್ಯವನ್ನು ಮಾಡುವೆಯೋ ಇಲ್ಲ ಈ ನನ್ನ ಧನುಸ್ಸಿಗೆ ಬಲಿಯಾಗುವೆಯೋ ಅದನ್ನು ತಿಳಿಸು. ಈ ನೀಚನಿಗೆ ಬುದ್ಧಿ ಕೆಟ್ಟಿರುವುದು. ಈ ನೀಚನ ಗದಾಘಾತಕ್ಕೆ ಸಿಕ್ಕಿ ಹತನಾಗುವುದಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾದರೆ ಮೋಕ್ಷ ಪ್ರಾಪ್ತಿಯಾಗುವುದು. ದಾನವೇಂದ್ರ, ನಿನ್ನಿಷ್ಟದಂತೆಯೇ ಆಗಲಿ.
ಇನ್ನು ಮುಂದಿನ ಕಾರ್ಯ ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಪ್ರಾಣೇಶ್ವರ, ನೋಡಿದಿರಾ? ಇಷ್ಟೊಂದು ಮನೋಹರವಾಗಿರ್ಬೋದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಗಲ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೇನು. ಏನು ಹೇಳಿದ್ರಿ ಜಾನಕಿ? ಮಾಯಾ ಮೃಗವನೀನಿದ ನೋಡಿ ಬಯಸುವುದೇಕೆ ಇದ ಜಾನಕಿ. ಮಾಯಾ ಮೃಗವನೀನಿದ ನೋಡಿ ಬಯಸುವುದೇಕೆ ಇದ ಮಾಯಾ ಮೃಗವನೀನಿದ. दानव माये प्रेम जाये दानव माये प्रेम जाये दानव माये प्रेम जाये दानव माये प्रेम जाये
दानव माये प्रेम जाये दानव माये प्रेम जाये ನಿಜವನು ಹರುವೆ ಮಮತೆಯ ಬಿಡು ನೀ ಬೇಡ ಜಾನ ನಿಜವನೇ ಹರುವೆ ಮಮತೆಯ ಬಿಡು ನೀ ನಿಜವನೇ ಹರುವೆ ಮಮತೆಯ ಬಿಡು ನೀ ಮಾಯಾ ಮೃಗವನಿದ ನೋಡಿ ಬಯಸುವುದೇಕೆ ಮಾಯಾ ಮೃಗವನಿದ ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ ಮೋಹವು ಸಲ್ಲದು ವಸುರರ ಮಾಯೆ ಮೋಹವು ಸಲ್ಲದು ವಸುರರ ಮಾಯೆ ಖಂಡಿತ ಕೆಡುಕಿದೋ ಸೀತಾ 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 ಖಂಡಿತ ಕೆಡುಕಿದು ಜಲ ಜಗಂದಿಯ ಕೇಳು 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 ಆಲಿಪುದು ಮಾತನ್ನು ಈ ಕೇಳೆ ಪ್ರಿಯ ಸಖಿಯೇ ಆಲಿಪುದು ಮಾತನ್ನು ಈ ಕೇಳೆ ಪ್ರಿಯ ಸಖಿ ಮಾಯಾ ಮೃಗವನಿದ ನೋಡಿ ಬಯಸುವುದೇಕೆ ಇದ ಮಾಯಾ ಮೃಗವನಿದ 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 ಜಾನಕಿ ಮೃಗವೇನೋ ಮನೋಹರವಾಗಿರುವುದು ಆದರೆ ಅದರ ಮೇಲೆ ನನಗೆ ನಂಬಿಕೆ ಸಾಲದು ಇದು ಅರಣ್ಯ ಮಾಯಾ ಮೃಗಗಳಿಂದ ಪರಿವೃತವಾದ ದಟ್ಟವಾದ ಅರಣ್ಯ ಈ ಮೃಗವನ್ನು ಬಯಸಿ ನೀನೂ ಸಂಕಟಕ್ಕೊಳಗಾಗದೆ ನಮ್ಮನ್ನು ಸಂಕಟಕ್ಕೀಡು ಮಾಡಬೇಡ ಜಾನಕಿ ನಾನು ಹೇಳುವ ಮಾತನ್ನು ಕೇಳು ರಾಣೇಶ್ವರ ಅದು ಮಾಯಾ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು ಜಾನಕಿ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನಾದರೂ ಕೇಳು ತಂದು ಕೊಡುವೆನು ಈ ಮಾಯಾಮೃಗವನ್ನು ಬಯಸಬೇಡ ಜಾನಕಿ ನಾನು ಹೇಳುವ ಮಾತನ್ನು ಕೇಳು ಸರಿ ಸರಿ ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವಿಲ್ಲವೇ ಸಮೀಪದಲ್ಲಿ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರಾ ಕೂಡದು ಈ ಮೃಗವನ್ನೇ ಹಿಡಿದುಕೊಡಬೇಕು ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವನಷ್ಟೇ ಜಾನಕಿ ಸತಿಯು ಬಯಸಿದ್ದನ್ನು ಪತಿಯು ಈಡೇರಿಸಬೇಕಾದ ಧರ್ಮ ಸಹೋದರ ಸೌಮಿತ್ರಿ ಅಣ್ಣ ಆ ಮೃಗವನ್ನು ನೋಡು ಮೃಗವೇನೋ ಬಹಳ ಚೆನ್ನಾಗಿದೆ ಅಣ್ಣ ಆದರೆ
ಅದು ನಿಜವಾದ ಮೃಗವೆಂದು ನಾನು ನಂಬಲಾರೆ. ಹಿಂದೆ ವಿಶ್ವಾಮಿತ್ರ ಮುನಿಗಳ ಯಜ್ಞ ಸಂರಕ್ಷಣಾ ಕಾರ್ಯದಲ್ಲಿ ನಾವು ತೊಡಗಿದ್ದಾಗ ಆ ನೀಚನಾದ ಮಾರೀಚನು ಇದೇ ರೀತಿ ನಾನಾ ವೇಷದಿಂದ ಬಂದು ನಮ್ಮನ್ನು ವಂಚಿಸಲಿಲ್ಲವೇ? ಇದು ರಾಕ್ಷಸರ ಮಾಯಾ ಪ್ರದೇಶ. ನಾವಾದರೂ ಆ ದುಷ್ಟನಾದ ದಶಕಂಠ ರಾವಣನ ತಂಗಿಯ ನಾಸಿಕವನ್ನು ಛೇದನ ಮಾಡಿ ಅವರ ಶತ್ರುತ್ವವನ್ನು ಕಟ್ಟಿಕೊಂಡಿರುವೆವು. ಅದಲ್ಲದೆ ನೀನು ಒಂದೇ ಬಾಣದಿಂದ ಆ ಕರದೂಷಣಾದಿ ರಾಕ್ಷಸರನ್ನು ಸಂಹಾರ ಮಾಡಿ ರಾಕ್ಷಸರ ಕೋಪಕ್ಕೆ ಪಾತ್ರನಾಗಿರುವೆ. ಆದ್ದರಿಂದ ಇದು ನಿಜವಾಗಿಯೂ ಮಾಯಾಮೃಗವೇ ಅಣ್ಣ. ಆದ್ದರಿಂದ ಅದರ ಗೊಡವೆ ನಮಗೆ ಬೇಡ. ಹೌದು ಸಹೋದರ, ನಾನು ಎಷ್ಟು ವಿಧವಾಗಿ ಹೇಳಿದರೂ ಜಾನಕಿಯು ಕೇಳುವಂತಿಲ್ಲ. ಅದೂ ಅಲ್ಲದೆ ಈ 14 ವರ್ಷದ ವನವಾಸದ ಅವಧಿಯಲ್ಲಿ ಆಕೆಯು ನನ್ನಿಂದ ಏನನ್ನೂ ಕೇಳಪಟ್ಟವಳಲ್ಲ. ಈ ಮಾಯಾಮೃಗವನ್ನು ನಾನು ಹಿಡಿದು ತರುವೆ. ಅಲ್ಲಿಯವರೆಗೂ ಜಾನಕಿಯನ್ನು ಜಾಗೃತಿಯಿಂದ ನೋಡಿಕೊಂಡೆ. ಅಣ್ಣ, ಈ ಅಲ್ಪ ಕಾರ್ಯಕ್ಕೆ ತಮಗೇತಕ್ಕೆ ಶ್ರಮ? ಆಜ್ಞೆ ಮಾಡಿದರೆ ಕ್ಷಣಾರ್ಧದಲ್ಲಿ ಹಿಡಿದು ತರುವೆನು. ಸಲ್ಲದು ಲಕ್ಷ್ಮಣ. ಸತಿಯು ಬಯಸಿದ್ದನ್ನು ಪತಿಯು ನಡೆಸಬೇಕಾದ್ದು ಧರ್ಮ. ಆದ್ದರಿಂದ ಆ ಮೃಗವನ್ನು ನಾನೇ ಹಿಡಿದು ತರುವೆನು. ಜಾನಕಿಯನ್ನೋರ್ವಳನ್ನು ಬಿಟ್ಟಿರಲಾರದು. ಜಾಗೃತೆಯಾಗಿರಲು. ಹಾಗೆ ಆಗಲಿ ಅಣ್ಣ. ಏ ಮೃಗವೇ, ನೀನೆಲ್ಲಿಗೆ ಹೋಗುವೆ? ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಅಲ್ಲಿಯೇ ನಿನ್ನಯ ಸೊಲ್ಲನು ಅಡಗಿಪೆ. ಅಲ್ಲಿಯೇ ನಿನ್ನಯ ಸೊಲ್ಲನು ಅಡಗಿಪೆ. ಅಲ್ಲಿಯೇ ನಿನ್ನಯ ಸೊಲ್ಲನು ಅಡಗಿಪೆ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಹಾ ಜಾನಕಿ, ಕೇಳಿದ್ಯಾ ನಿನ್ನ ಆರ್ಥ ಧ್ವನಿ ಇಲ್ಲ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸಿದಂತೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಅತ್ತಿಗೆ, ಅದು ನಮ್ಮ ಅಣ್ಣನ ಧ್ವನಿ ಅಂತ ಕೇಳಿಸಿದರೂ ನಿಜವಾಗಿಯೂ ಅದು ನಮ್ಮ ಅಣ್ಣನ ಧ್ವನಿಯಲ್ಲ. ಇದು ರಾಕ್ಷಸರ ಮಾಯಾ ಪ್ರದೇಶ. ಆದ್ದರಿಂದ ನಮ್ಮ ಅಣ್ಣನಿಗೆ ಯಾವ ಆಪತ್ತು ಬರಲಾರದು. ನೀವು ಧೈರ್ಯವಾಗಿರಿ ತಾಯಿ. ಇಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಮೈದುನ, ಹೊರಡು. ಅಮ್ಮ, ಏತಕ್ಕೆ ಈ ರೀತಿ ಭಯಪಡುತ್ತಿರುವಿರಿ? ನಮ್ಮ ಅಣ್ಣನನ್ನು ಎದುರಿಸಬಲ್ಲ ವೀರನು ಈ 3 ಲೋಕದಲ್ಲಿ ಮತ್ಯಾವನಿರುವನು. ನೀವು ಧೈರ್ಯವಾಗಿರಿ ತಾಯಿ. ಇದು ರಾಕ್ಷಸರ ಮಾಯಾ ಪ್ರದೇಶ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದು, ಶೂರಾದಿ ಶೂರನಾದು ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಅಲ್ಲವೇ? ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು ಲಕ್ಷ್ಮಣ. ಅಮ್ಮ, ನಮ್ಮ ಅಣ್ಣನ ಪರಾಕ್ರಮವನ್ನು ನೀವೇ ನೋಡಿರುವಿರಿ. ಕರದೂಷಣಾದಿ ರಾಕ್ಷಸರನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿದ್ದಾಗ ಧೈರ್ಯಗುಂದಬೇಡಿ. ನನ್ನ ಮಾತನ್ನು ಕೇಳುತ್ತಾಯಿ. ಅದಲ್ಲದೆ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರದೆಂಬುದು ನಮ್ಮ ಅಣ್ಣನ ಆಜ್ಞೆ ಆಗಿರುವುದು. ಆದ್ದರಿಂದ ನಮ್ಮ ಅಣ್ಣನ ಆಜ್ಞೆಯನ್ನು ಮೀರಲು ನನ್ನಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ ತಾಯಿ. ಲಕ್ಷ್ಮಣ, ನನ್ನನ್ನು ಕ್ಷಮಿಸು. ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಲ್ಲ. ನೀನು ಭರ್ತನ ಇಂತಹ ಸಮಯಕ್ಕಾಗಿ ಕಾದಿದ್ದರೆಂದು ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಅಮ್ಮ, ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಅಮ್ಮ, ಈಗರ್ಥವಾಯಿತು. ನನ್ನನ್ನು ಕೇಳಿಗೆ ಆಹುತಿ ಆದರೆ ಸುಲಭವಾಗಿ ಈ ನಿನ್ನತ್ತಿಗೆಯು ನಿನ್ನವಳ ರಾಮಚಂದ್ರ, ಉರಿಯ ಕಾಸಿದ ಸರಳಿನ ತೆರದಲ್ಲಿ ಉರಿಯೋ ಕಾಸಿದ ಸರಳಿನ ತೆರದಲ್ಲಿ ಹಿರಿಯುತ್ತಿದೆ ಈ ನುಡಿಯು ಎಲ್ಲ ಕರ್ಣ
ದ್ವಯಂಗಳ ಧರಣಿ ಜಯ ಕಠಿಣ ನುಡಿಗಳ ಕೇಳುವ ಮುನ್ನ ಈ ಧರಣಿ ಜಯ ಕಠಿಣ ನುಡಿಗಳ ಕೇಳುವ ಮುನ್ನ ಎಲ್ಲಯ ಹರಣವು ಹೋಗದಿಹುದೇ ರಾಮ ರಾಮಚಂದ್ರ ರಾಮ 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 ಅಯ್ಯೋ ರಾಮಚಂದ್ರ, ಎಂತಹ ಕಣ್ಣ ಕಠೋರವಾದ ಮಾತುಗಳನ್ನು ಆಡಿದೆ ತಾಯಿ. ಈ ಮಾತುಗಳನ್ನು ಕೇಳುವ ಮೊದಲಾಗಿ ನನ್ನ ಪ್ರಾಣವಾಯುವೆ ಹಾರಿ ಹೋಗಬಾರಿದ್ದೆ. ಅಮ್ಮ, ಅಯೋಧ್ಯ ರಾಜ್ಯಭಾರವನ್ನು ತೀರಿಸಿ ಮಾತೆಯಾದ ಸುಮಿತ್ರಾ ಮಾತೆಯವರ ಮಾತೃ ಪ್ರೇಮವನ್ನು ಬಿಟ್ಟು ಪ್ರೇಮಮಹಿಯಾದ ಊರ್ಮಿಳೆಯ ಪ್ರೇಮವನ್ನು ತಿರಸ್ಕರಿಸಿ ನಿಮ್ಮನ್ನೇ ನನ್ನ ಎತ್ತ ತಾಯಿ ಎಂದು ಭಾವಿಸಿ ನನ್ನಣ್ಣನಾದ ರಾಮಚಂದ್ರನನ್ನೇ ನನ್ನ ಜನಕನೆಂದು ಭಾವಿಸಿ 13 ವರ್ಷಗಳ ಕಾಲ ತಮ್ಮ ಪಾದ ಸೇವೆಯನ್ನು ಮಾಡಿದ ಈ ಲಕ್ಷ್ಮಣನನ್ನು ಈ ರೀತಿ ನಿಂದಿಸಬಹುದೇ? ಅಮ್ಮ, ಈ ಮಾತುಗಳನ್ನು ಆಡುವ ಬದಲಾಗಿ ಲಕ್ಷ್ಮಣ, ನಿನ್ನ ಶಿರಸ್ಸನ್ನು ಕಡಿದು ನನ್ನ ಪಾದದ ಮೇಲೆ ಇಡು ಎಂದು ಹೇಳಿದ್ದರೆ ನಾನು ಖಂಡಿತವಾಗಿಯೂ ಆನಂದದಿಂದ ಆ ಕಾರ್ಯವನ್ನು ಮಾಡುತ್ತಿದ್ದೆ. ಏನು ಮಾಡಲಿ, ಏನು ಮಾಡಲಿ? ಇಲ್ಲ, ಎಂಥ ಕಣ್ಣ ಕಠೋರವಾದ ಮಾತುಗಳನ್ನು ಕೇಳಿ ನಾನೊಂದು ಕ್ಷಣವೂ ಇಲ್ಲಿರುವುದಿಲ್ಲ. ಅಣ್ಣನ ಆಜ್ಞೆಯನ್ನು ಮೀರಿದ ಅಪವಾದ ಬಂದರೂ ಬರಲಿ, ನಾನು ಒಂದು ಕ್ಷಣವೂ ಇಲ್ಲಿರುವುದಿಲ್ಲ. ಅಮ್ಮ, ನನ್ನದೊಂದು ಪ್ರಾರ್ಥನೆ ಇರುವುದು ತಾಯಿ. ಏನದು? ಇದು ರಾಕ್ಷಸರ ಮಾಯಾ ಪ್ರದೇಶ. ಆದ್ದರಿಂದ ಇಲ್ಲಿ ಸಪ್ತ ಋಷಿಗಳ ಮಂಡಲವನ್ನು ಬರೆಯುವನು. ಜಾಗೃತಿಯಾಗಿ ಹೊರಡು. ನಾನಾಗಲಿ ನಮ್ಮಣ್ಣನಾದ ರಾಮಚಂದ್ರನಾಗಲಿ ಇಲ್ಲಿಗೆ ಬರುವವರೆಗೂ ನೀವು ಈ ಮಂಡಲವನ್ನು ದಾಟಿ ಬರಬಾರದು. ಇದು ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಲಿ, ಜಾಗೃತಿಯಾಗಿ ಹೊರಡು. ಎಲೆ ವನದೇವತೆಗಳಿರ, ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರರೇ, ಭೂದೇವಿಯೇ, ನಿನ್ನ ಮಗಳನ್ನು ರಕ್ಷಿಸುವ ಭಾರ ನಿನ್ನದು ತಾಯಿ, ನಿನ್ನದು.